ಹಲ್ಲೇಲೂಯ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ಒಂದು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಇವತ್ತಿನ ದಿನ ಒಂದು ಕುಟುಂಬದ ಕುರಿತಾಗಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯೇಸುವನ್ನ ನಂಬಿ, ದೇವರನ್ನ ನಂಬಿ ರಕ್ಷಣೆ ಜೀವಿತದಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದುವರೆದು ಪುನಃ ಪಾಪದ ಕಡೆಗೆ, ಈ ಲೋಕದ ಐಶ್ವರ್ಯದ ಕಡೆಗೆ ಹಿಂತಿರುಗಿ ಹೋಗುವಾಗ ಅವರು ಏನಾಗ್ತಾರೆ, ಅವರ ಜೀವಿತದಲ್ಲಿ ಆಗುವಂತ ಆಗು ಹೋಗುಗಳೇನು, ಅವರ ಮಕ್ಕಳು ಕುಟುಂಬ ಯಾವ ರೀತಿಯಾಗಿ ಇರುತ್ತೆ ಎನ್ನುವಂತ ಒಂದು ವಿಷಯ ಪ್ರೇರಣೆ. ಇವತ್ತಿನ ದಿನ ನೀವು ಸತ್ಯವೇದ ಪುಸ್ತಕದಲ್ಲಿ ಲೂಕನು ಬರೆದ ಸುವಾರ್ತೆ ತೆಗೆದು ಒಂದ್ಸಾರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 17:32 ಓದ್ರಿ ಸರ್. ಬೈಬಲ್ ಅದ್ರಾಗ ಅದು ಬೇಡ, ಮೊಬೈಲ್ ಬೇಡ, ಪುಸ್ತಕ ತೆಗಿದೆ. 17ನೇ ಅಧ್ಯಾಯ 32ನೇ ವಾಕ್ಯ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ತನ್ನ ಪ್ರಾಣವನ್ನ ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಪ್ರಾಣವನ್ನ ಕಳಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು. ಹಲ್ಲೆಲೂಯಾ. ಕಣ್ಣು ಮುಚ್ಚಿರಿ. ದೇವರೇ, ಈ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತಾಡು ಎಂಬುದಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಲೋಟನ ಹೆಂಡತಿ ಯಾಕೆ ಆ ವಿಷಯವನ್ನು ಇವತ್ತು ನಮಗೆ ನೆನಪಿಗೆ ತಂದಿದೆಯಾ, ಆ ವಿಷಯದಲ್ಲಿ ಅಡಗಿರತಕ್ಕಂಥ ಸತ್ಯಾರ್ಥಗಳು ಏನಾಗಿದ್ದಾವೆ, ಯಾಕೆ ಎಂಬುದಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ ಎನ್ನುವಂತ ಅಂಶ ಪ್ರಿಯರೇ, ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರ ಸಹಾಯ ಕೇಳೋಣ. ದೇವರೇ, ಅಯ್ಯೋರಲ್ಲಪ್ಪ ನೀನೇ ಮಾತಾಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ದೇವರೇ, ನೀನು ಮಾತನಾಡು ಸ್ವಾಮಿ. ನೀನು ಮಾತನಾಡಿದರೆ ಮಾತ್ರ ನಮ್ಮ ಜೀವಿತಗಳು ಬದಲಾಗ್ತವೆ, ನಮ್ಮ ಪರಿಸ್ಥಿತಿಗಳು ಬದಲಾಗ್ತವೆ, ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಕೆಟ್ಟತನ ಎಲ್ಲ ಹೋಗಿ ಎಲ್ಲ ಹೊಸದಾಗಿರ್ತಕ್ಕಂಥ ನವಚೈತನ್ಯ ಆಗುತ್ತೆ ಎಂಬುದಾಗಿ ಈ ಸಮಯದಲ್ಲಿ ನಾವು ದೇವರನ್ನ ಬೇಡಿಕೊಳ್ಳೋಣ. ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರಗಳಪ್ಪ, ಸ್ತೋತ್ರಗಳು 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 ಸ್ವಾಮಿ. ಕರ್ತನೆ ಓದಿದಂಥ ವಾಕ್ಯ ಭಾಗದಲ್ಲಿ ಅಡಗಿರ್ತಕ್ಕಂಥ ಪ್ರತಿ ಅಂಶವನ್ನ ಸ್ವಾಮಿ ಈ ಸಮಯದಲ್ಲಿ ನಮಗೆ ಎಳೆಯಾಗಿ ಸ್ವಾಮಿ ಕರ್ತನೆ ನಾವು ಊಟ ಮಾಡುವಂತೆ ಆ ವಾಕ್ಯದ ಊಟವನ್ನು ಸ್ವಾಮಿ ನಮ್ಮೆಲ್ಲರಿಗೆ ಬಡಿಸಿ ಹಾಕು ಸ್ವಾಮಿ. ಕರ್ತನೆ, ಹೌದು ರಾಜನೇ, ಒಂದು ಕುಟುಂಬದ ಕುರಿತಾಗಿ ಕರ್ತನೆ ನಾವೀಗ ನೋಡ್ಲಿಕ್ಕೆ ಹೋಗುವಾಗ ಆ ಕುಟುಂಬ ಯಾವ ರೀತಿಯಾಗಿತ್ತು, ಆ ಕುಟುಂಬದ ಪರಿಸ್ಥಿತಿಗಳು ಏನಾಗಿದ್ವು ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ನಾನಲ್ಲಪ್ಪ, ನಿನ್ನ ಆಲೋಚನೆಗಳನ್ನು ನನ್ನಲ್ಲಿ ತುಂಬಿ ನೀನೇ ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಪರಿಶುದ್ಧಾತ್ಮ ದೇವರ ಈ ಸಮಯವನ್ನ, ಈ ಗಳಿಗೆಯನ್ನ, ಈ ಕ್ಷಣ ಎಲ್ಲವನ್ನ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ನೀನೇ ಕಾರ್ಯ ಜರುಗಿಸಿ, ನೀನೇ ಬಲಪಡಿಸಿ, ನೀನೇ ಭದ್ರಪಡಿಸಿ ನಡೆಸಬೇಕೆಂಬುದಾಗಿ ತಂದೆಯಾದ ದೇವರೇ, ಕುಮಾರನಾದ ದೇವರೇ, ಪರಿಶುದ್ಧಾತ್ಮ ದೇವರ ತ್ರಿಯೇಕ ದೇವರೇ, ಈ ಸಮಯದಲ್ಲಿ ನೀವೇ ಹೃದಯಗಳನ್ನು ಸ್ಪರ್ಶ ಮಾಡು ಕರ್ತನೆ ಸ್ವಾಮಿ. ಯಾವ ಕೊಳುಕಿದೆಯೋ ಆ ಕೊಳುಕನ್ನು ತೆಗೆದು ಆತ್ಮಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಮಕ್ಕಳು ಬೆಳೆಯುವಂತೆ ಸಹಾಯ ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಬಂದಿರುವಂಥ ಪ್ರತಿಯೊಬ್ಬ ಮಕ್ಕಳ ಮನೋನೇತ್ರಗಳು, ಆತ್ಮಿಕ ನೇತ್ರಗಳು ಬೆಳಗಲಿ. ಇದರ ಮೂಲಕವಾಗಿ ಏನೋ ಸ್ವಲ್ಪ ಸ್ವಾಮಿ ಅವರು ಹೊಂದಿಕೊಳ್ಳುವಂತೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಸ್ವಾಮಿ ಎಲ್ಲ ಸಮಯ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಬೇಡಿದೆಲ್ಲವನ್ನ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಾಮಿಯವರು ಲೋಕದ ವಿಷಯವಾಗಿ ಮಾತಾಡುವಾಗ ಎಚ್ಚರಿಕೆಯನ್ನ ಅನೇಕ ಸಾರಿ ಕೊಟ್ಟಿದ್ದಾರೆ ಪ್ರಿಯರೇ ತನ್ನ ಶಿಷ್ಯರಿಗೆ. ಏನೆಂಬುದಾಗಿ, ಈ ಲೋಕದಲ್ಲಿ ನೀವು ಜೀವಿಸುವಾಗ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವಿತಗಳನ್ನು ನೀವು ಕಟ್ಟಿಕೊಳ್ಳಬೇಕು. ಅನೇಕವಾಗಿರ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಸುಳ್ಳು ಬೋಧನೆಗಳು ಬರ್ತವೆ. ಆ ಸುಳ್ಳು ಬೋಧನೆಗಳ ಮಧ್ಯದಲ್ಲಿ ನೀವು ಯಾವ ಗಲಿಬಿಲಿಗೆ ಒಳಗಾಗಲಾರದ ಹಾಗೆ ಎಚ್ಚರಿಕೆಯಿಂದ ನಿಮ್ಮ ಜೀವಿತಗಳನ್ನು ನೀವು ಕಟ್ಟಿಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಶಿಷ್ಯರಿಗೆ, ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ. ಯಾರು ಈಕೆ? ಹಲ್ಲೆಲೂಯಾ. ಯಾರು ಈ ಲೋಟನ ಹೆಂಡತಿ? ಯಾಕೆ ಸ್ವಾಮಿಯವರು ಆಕೆಯ ಕುರಿತಾಗಿ ಹೇಳ್ತಾ ಇದ್ದಾರೆ? ಹೇಳಿದಂತ ಸಂದರ್ಭ ಏನಾಗಿದೆ? ಯಾಕೆ ಪ್ರಾಣವನ್ನ ಉಳಿಸಿಕೊಳ್ಳುವವನು ಅದನ್ನ ಕಳ್ಕೊಳ್ತಾನೆ, ಪ್ರಾಣವನ್ನ ಕಳ್ಕೊಳ್ಳುವವನು ಅದನ್ನ ಉಳಿಸಿಕೊಳ್ತಾರೆ ಅಂತೇಳಿ ಸ್ವಾಮಿಯವರು ಹೇಳಿದಂತ ಒಂದು ವಾಕ್ಯದ ಮರ್ಮ ಏನಾಗಿದೆ? ಇವತ್ತು ಈ ಸಭೆಯಲ್ಲಿ ಆ ಅಂಶ ನಮಗೆ ಯಾಕೆ ಬೇಕಾಗಿದೆ ಎಂಬುದಾಗಿ ಇವತ್ತಿನ ದಿನ ನಾವು ಸ್ವಲ್ಪ ಹೊತ್ತು ನೋಡೋಣ ಪ್ರಿಯರೇ. ಲೋಟನ ಹೆಂಡತಿ ಅಂಶ ಗೊತ್ತಾಗ್ತಾ ಇದೆನಾ? ಲೋಟನ
ಹೆಂಡತಿ. ಎಲ್ಲರೂ ಹೇಳ್ರಿ, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಹೇಳ್ರಿ, ಲೋಟನ ನೆನಪಿಗೆ ತಂದುಕೊಳ್ಳಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಪ್ರಿಯರೇ, ಆತನ ಹೆಸರು ಅಬ್ರಾಮ್ ಅಂತೇಳಿ. ಹೆಸರು ಏನಂತಂದು? ಅಬ್ರಾಮ್. ಆತ ತನ್ನ ಹೆಂಡತಿ ಸಾರಳೊಂದಿಗೆ ಒಳ್ಳೆ ರೀತಿಯಾಗಿ ಸುಖ ಸಂಸಾರವನ್ನ ನಡೆಸ್ತಾ ಇರ್ತಾನೆ. ನಡೆಸುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಅಬ್ರಹಾಮ ವಿಗ್ರಹಾರಾಧನೆ ಎನ್ನುವಂತ ಕುಟುಂಬದಿಂದ ಬಂದಿರತಕ್ಕಂತ ವ್ಯಕ್ತಿ 63 ವರ್ಷಗಳವರೆಗೂ ಕೂಡ ವಿಗ್ರಹಾರಾಧನೆಯಲ್ಲೇ ಮುಳುಗಿ ತೇಲಿದಂತ ಒಬ್ಬ ವ್ಯಕ್ತಿ. ಯಾಕಂದ್ರೆ ಆತನ ತಂದೆ ಏನಾಗಿದ್ದಾನೆ? ವಿಗ್ರಹಾರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ತಂದೆ ಯಾವ ಮಾರ್ಗದಲ್ಲಿ ಇರ್ತಾನೋ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಇರ್ತಾರೆ. ಚಿಕ್ಕ ಮಕ್ಕಳಿಗೆ ಯಾರ್ದು ಶಾಡೋ ಬೀಳೋದು ಜಾಸ್ತಿ, ಯಾರ ನೆರಳು ಬೀಳುತ್ತೆ? ತಂದೆ ಮತ್ತು ತಾಯಿದು. ಅವ್ರ ಹಾವಭಾವಗಳನ್ನು ನೋಡ್ತಾ ಇರ್ತಾರೆ. ಅದರ ಸಲುವಾಗಿ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವಾಗ ಬಹಳ ಸೂಕ್ಷ್ಮವಾಗಿ ಬಹಳ ಒಳ್ಳೆ ರೀತಿಯಿಂದ ಬೆಳೆಸ್ಬೇಕು. ಹೆಣ್ಮಕ್ಳು ತಾಯಂದ್ರನ್ನ ಕೇಳಲ್ಲ. ದೇವ್ರು ಯಾರಿಗೆ ಕೊಟ್ಟನ? ತಂದೆಯರೇ, ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮದು. ಆದ್ರೆ ಲೋಕದಾಗ ಹೆಂಗೆ ಉಲ್ಟಾಗ್ಬಿಟ್ಟದ. ಹಲ್ಲೆಲೂಯಾ. ತಾಯಂದ್ರೇ ಜೋಪಾನ ಮಾಡ್ಬೇಕು, ತಾಯಂದ್ರೇ ಎಲ್ಲ ನೋಡ್ಕೋಬೇಕು. ಹಲ್ಲೆಲೂಯಾ. ಆದ್ರೆ ಲೆಕ್ಕ ಕೇಳೋರು ಯಾರ ಮೇಲೆ? ತಂದೆಯರ ಮೇಲೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಈ ಅಬ್ರಹಾಮನು ಏನ್ ಮಾಡ್ತಾ ಇದ್ದಂದ್ರೆ ತನ್ನ ತಂದೆಯೊಟ್ಟಿಗೆ ತಂದೆ ಹೇಳಿದಂತೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಜೀವಿಸ್ತಾ ಇದ್ದ. ಅಬ್ರಹಾಮನು ಆತನ ವ್ಯಕ್ತಿಯ ಊರು ಯಾವುದಂದ್ರೆ ಊರ್ ಅಂತೇಳಿ. ಅಬ್ರಾಹ್ಮನ್ ಊರಿನ ಹೆಸರೇನು? ಊರ್. ಹಲ್ಲೆಲೂಯಾ. ಅಬ್ರಾಹ್ಮನ್ ಊರಿನ ಹೆಸರೇನ್ರಿ? ಊರ್ ಎನ್ನುವಂತ ಊರಿನಲ್ಲಿ ಅಬ್ರಾಹ್ಮನು ತಾನು ತನ್ನ ತಂದೆಯೊಟ್ಟಿಗೆ, ಅಣ್ಣ ತಮ್ಮಂದರೊಟ್ಟಿಗೆ, ತನ್ನ ಹೆಂಡತಿಯೊಟ್ಟಿಗೆ ಏನ್ ಮಾಡ್ತಾ ಇದ್ದ? ಜೀವಿಸ್ತಾ ಇದ್ದ. 11ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಆ ವಾಕ್ಯ ಎಲ್ಲ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಅಬ್ರಹಾಮನಿಗೆ ಏನ್ ಮಾಡಿದಂತೆ? ದರ್ಶನ ಕೊಟ್ಟ. ಯಾಕೆ ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟ ಅಂದ್ರೆ, ಅಬ್ರಹಾಮ ರಾತ್ರಿ ಟೈಮಲ್ಲೆಲ್ಲ ಹೋಗಿ ಮಣ್ಣನ್ನ ತೆಗೆದುಕೊಂಡು ಬಂದು ಆತನು ಮಣ್ಣಿನಲ್ಲಿ ಏನ್ ಮಾಡ್ತಾ ಇದ್ದ? ಮಣ್ಣನ್ನ ಚೆನ್ನಾಗಿ ಹದ ಮಾಡಿ ತುಳಿದು ಗೊಂಬೆಗಳನ್ನಾಗಿ ಮಾಡಿ ಅವುಗಳನ್ನ ಪುಂಡೆಪಲ್ಲೆ ಅಂತೇಳಿ, ಉಳ್ಳೆಗಡ್ಡೆ ಅಂತೇಳಿ ಹೆಂಗ ಮಾರಕ್ ಬರ್ತಾರ? ಇವಾಗೆಲ್ಲ ಆಟೋಗಳಾಗಿದ್ದಾವ್ರಿ, ಅದು ಬೇರೆ ಪ್ರಶ್ನೆ. ಅಲ್ಲಲ್ಲಿಯ ಅದ್ರಂಗ ಮಾರಕ್ ಹೋಗ್ತಾ ಇದ್ದ ಗೊಂಬೆಗಳನ್ನ ಇಟ್ಕೊಂಡು. ಏನಂತೇಳಿ? ಹೊಸ ದೇವರು ಹೊಸ ದೇವರುಗಳು ಬಂದಿದ್ದಾವ ಅಂತೇಳಿ. ಆತನು ಒಂದು ದಿನ ಆತ್ಮಾವಲೋಕನ ಮಾಡಿಕೊಂಡಂತ ಸಂದರ್ಭದಲ್ಲಿ ಅಬ್ರಾಹ್ಮನಿಗೆ, ಇದು ನನ್ನ ಕೈಯಾರೆ ನನ್ನ ತಂದೆ ಮಾಡಿರುವಂತದ್ದು, ಇದಕ್ಕೆ ನಾನು ಬಣ್ಣ ಕೊಟ್ಟಿದ್ದೇನೆ, ಇದಕ್ಕೆ ಒಂದು ಮನುಷ್ಯನ ಆಕಾರ ಕೊಟ್ಟಿದ್ದೇನೆ, ಇದು ಯಾವ ರೀತಿಯಾಗಿ ದೇವರು ಆಗೋದಕ್ಕೆ ಸಾಧ್ಯ ಎಂಬುದಾಗಿ ಒಂದು ಆತ್ಮಾವಲೋಕನ ಬಂದಂತ ಸಂದರ್ಭದಲ್ಲಿ ದೇವರು ಅಬ್ರಹಾಮನಿಗೆ ಏನ್ ಮಾಡಿದ? ದರ್ಶನ ಕೊಡ್ತಾನೆ ಪ್ರಿಯರೇ. ದರ್ಶನ ಕೊಟ್ಟ, ಅಬ್ರಹಾಮನೇ, ನಿನ್ನ ತಂದೆಯ ಮನೆಯನ್ನ ಬಿಟ್ಟು ನೀನೇನು ಮಾಡು? ಹೊರಗಡೆ ಬಾ. ಹಲ್ಲೆಲೂಯಾ. ಅಬ್ರಾಹ್ಮ, ನೀನು ಮಾತ್ರ ಹೊರಗಡೆ ಬಾ ಎಂಬುದಾಗಿ ದೇವರು ಕರೆದಾಗ, ಅಬ್ರಾಹ್ಮ ಅಂದ್ರೆ ಯಾರ್ರಿ? ಅಬ್ರಾಹ್ಮನ ಅರ್ಥ ಯಾರಾಗಿದ್ದಾರೆ? ಧರ್ಮಪತ್ನಿ. ಅಬ್ರಾಹ್ಮ, ಸಾರ, ನೀವು ಮಾತ್ರ ಇಬ್ಬರು ಬರ್ರಿ ಅಂತ ಹೇಳಿದಾಗ ಅಬ್ರಾಹ್ಮ ಅಲ್ಲಿ ಒಂದು ಕಾರ್ಯ ಮಾಡ್ತಾನೆ. ಏನಂತ ಹೇಳಿ? ಅಬ್ರಾಹ್ಮ ತಾನು ತನ್ನ ಹೆಂಡತಿ, ಕುರಿಕಾಯರು, ದನಕಾಯರು ಎಲ್ಲ ಕೂಲಿ ಆಳುಗಳನ್ನ ಕರೆದುಕೊಂಡು ಬರಬೇಕಾದ್ರೆ ಅವ್ರ ಜೊತೆಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರೇನು? ಲೋಟ. ಅಬ್ರಹಾಮನ ತಮ್ಮನ ಮಗ. ಏನಾಗ್ಬೇಕಿತ್ತನಿಗೆ? ದೊಡ್ಡಪ್ಪ. ಅಬ್ರಾಹ್ಮ ದೊಡ್ಡಪ್ಪ ಆಗ್ಬೇಕು, ಈತ ಮಗ ಆಗ್ಬೇಕು. ಅಲ್ಲೆಲ್ಲೂ ಅರ್ಥ ಆಗ್ತಾ ಇದೆನಾ? ಆ ಸಮಯದಲ್ಲಿ ಲೋಟನು ಕೂಡ ಅವರ ಸಂಗಡ ಹೊರಟು ಬರ್ತಾನೆ ಪ್ರಿಯರೇ. ಹೊರಟು ಬರಬೇಕಾದ್ರೆ ಲೋಟನಿಗೆ ಮದುವೆ ಆಗಿರುವಂತ ಸಿಚುವೇಶನ್ಸ್ ಗಳಲ್ಲಿ ಯಾವ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಅಲ್ಲೆಲ್ಲೂಯಾ. ಎಲ್ಲ ಆಯ್ತು, ಹೊರಟು ಬಂದ್ರು. ಅಬ್ರಾಹ್ಮನಿಗೆ ದೇವರು ಕಾಣಿಸಿಕೊಂಡು ಹೇಳ್ತಾ ಇದ್ದಾನೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ನಿನ್ನ ತಂದೆಯ ಮನೆಯನ್ನ ಬಿಟ್ಟು ಹೊರಗಡೆ ಬಾ ಅಂದ ತಕ್ಷಣ ನಾವೇನ್ ಅನ್ಕೊಂತೀವಿ? ಮನೆಯನ್ನು ಬಿಟ್ಟು ಹೊರಗಡೆ ಬಾ ಅಂದ ತಕ್ಷಣ, ಹೇಳಿದ ತಕ್ಷಣ ತಂದೆಯನ್ನ ಅವೆಲ್ಲವುಗಳನ್ನ ಬಿಟ್ಟು ಬಾ ಅಂತ ಹೇಳಿರ ಆಯ್ತು ನಾವು ಹೋಗ್ಬಿಡೋಣ ಅಂತೇಳಿ ನಾವು ಹಂಗ ಅನ್ಕೊಂತೀವಿ. ಆದ್ರೆ ಆತ್ಮಿಕವಾಗಿ ಏನದು? ತಂದೆಯ ಸಂಪ್ರದಾಯಗಳು ನಿನ್ನಲ್ಲಿದ್ದಾವೆ, ತಂದೆಯ ಮೂಢ ಆಚಾರಗಳು ನಿನ್ನಲ್ಲಿದ್ದಾವೆ, ತಂದೆಯಿಂದ ಹೊಂದಿಕೊಂಡಿರ್ತಕ್ಕಂಥ ಈ ಲೋಕ ಉಪದೇಶಗಳು ನಿನ್ನಲ್ಲಿ ಇದ್ದಾವೆ. ಅವೆಲ್ಲವುಗಳನ್ನ ಬಿಟ್ಟು ನೀನು ಹೊರಗಡೆ ಬಾ, ನಾನು ನಿನಗೆ ಹೊಸದಾದಂತ ಒಂದು ದೇಶಕ್ಕೆ ನಡೆಸ್ತೀನಿ ಅಂತೇಳಿ ಹೇಳಿದಾಗ ಅಬ್ರಹಾಮ ದೇವರ ಸ್ವರವನ್ನ ಕೇಳಿ ಅದನ್ನ ನಂಬಿ ಏನ್ ಮಾಡ್ತಾ ಇದ್ದಾನೆ? ತಂದೆಯ ಮನೆಯನ್ನು ಬಿಟ್ಟು ಏನ್ ಮಾಡಿದ? ಹೊರಗಡೆ ಬಂದ ಪ್ರಿಯರೇ. ಆತನಿಗೆ ಗೊತ್ತಿಲ್ಲ ದೇವ್ರು ಎಲ್ಲಿ ನಡೆಸ್ತಾನೋ ಗೊತ್ತಿಲ್ಲ. ಹೊರಗಡೆ ಬಂದ ತಕ್ಷಣ ಅವಾಗ ವಾಕ್ಯ ಹೇಳ್ತಾ ಇದೆ, ಲೋಟನು ಕೂಡ ಅವ್ರ ಕಡೆಗೆ ಬಂದಂತ ಸಂದರ್ಭದಲ್ಲಿ ಅಬ್ರಹಾಮನಿಗೆ ದೇವ್ರು ಹೇಳ್ತಾ ಇದ್ದಾನೆ, ಹಿಂಗೆ ನೀವು ಹೋಗ್ಬೇಕಂತೇಳಿ ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಒಂದೊಂದು ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ತಾನು ಎಲ್ಲಿಗೆ ಹೋಗ್ತಾನೋ ಅಲ್ಲೆಲ್ಲ ಏನ್ ಕಟ್ಟೋದು? ಕಟ್ಟೆ ಮಾಡಿದಂಗೆ ಮಾಡೋದು. ಯಜ್ಞವೇದಿಯನ್ನ ಕಟ್ಟೋದು, ಅಲ್ಲಿ ಏನ್ ಮಾಡುವಂಥದ್ದು? ಪಶುಗಳನ್ನ ವಧಿಸುವಂಥದ್ದು, ದೇವರಿಗೆ
ಧೂಪವನ್ನ ಹಾಕುವಂಥದ್ದು. ಅದು ಯಜ್ಞ ಮಾಡಿಬಿಟ್ರೆ ಆಯ್ತು, ದೇವರಿಗೆ ಅದು ಮೆಚ್ಚುಗೆಯಾಗಿರುವಂಥದ್ದಾಗಿದೆ ಪ್ರಿಯರೇ ಹಳೆಯ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ. ಈ ರೀತಿಯಾಗಿ ಮಾಡ್ತಾ ಇರಬೇಕಾದ್ರೆ ಇದೆಲ್ಲವನ್ನ ನೋಡ್ತಾ ಇದ್ದ ಯಾರು? ಲೋಟ. ಹಲ್ಲೆಲೂಯಾ. ದೊಡ್ಡಪ್ಪನ ಸಂಗಡ ಬಂದಿದ್ದಾನ. ಲೋಟನು ಕೂಡ ತನ್ನ ತಂದೆಯ ಮನೆಯನ್ನ ಎಲ್ಲವುಗಳನ್ನ ಬಿಟ್ಟು ಏನ್ ಮಾಡಿದಾನ? ದೊಡ್ಡಪ್ಪನ ಸಂಗಡ ಬಂದಿದ್ದಾನ. ಲೋಟ ಇವೆಲ್ಲವುಗಳನ್ನ ಅಬ್ಸರ್ವ್ ಮಾಡ್ತಿದ್ದ, ನೋಡ್ತಿದ್ದ, ಎಲ್ಲ ಚೆನ್ನಾಗಿತ್ತು. ಒಂದ್ಸಾರಿ ಏನಾಗುತ್ತೆ ಅಂದ್ರೆ ಅಬ್ರಹಾಮ ಮತ್ತು ಲೋಟ ಇಬ್ರು ಕೂಡ ಬೇರೆ ಆಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಹಲ್ಲೆಲೂಯಾ. ಏನಾಗುವಂತ ಪರಿಸ್ಥಿತಿ? ಬೇರೆ ಬೇರೆ ಆಗುವಂತ ಪರಿಸ್ಥಿತಿ. ಇದಕ್ಕಿಂತ ಮುಂಚಿತವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಾಹ್ಮನು ಎಲ್ಲಿಗೆ ಹೋಗ್ತಾನೆ? ಆ ಒಂದು ಕರು ಏನಂತೀವಿ, ಬರಗಾಲ ಬಂದ ಪರಿಸ್ಥಿತಿ ಕಾರಣವಾಗಿ ಕಾನಾನ್ ದೇಶವನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? 12ನೇ 6ನೇ ವಾಕ್ಯ ಆದಿಕಾಂಡ ಪುಸ್ತಕ. ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಐಗುಪ್ತ ದೇಶಕ್ಕೆ. ನಿದ್ದೆ ಮಾಡಿದ್ರೆ ಗಟ್ಟಿಯಾಗಿ ಚಪ್ಪಳೆ ಹೊಡ್ರಿ ಒಂದ್ಸರಿ. ನಿದ್ದೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಬ್ರಾಮ್? ಈಗ ಊರ್ ಎನ್ನುವಂತ ಪಟ್ಟಣವನ್ನ ಬಿಟ್ಟು ಎಲ್ಲಿಗೆ ಬಂದ? ಕಲ್ದಿಯರ್ ಎನ್ನುವಂತ ಪಟ್ಟಣಕ್ಕೆ ಬಂದ. ಅಲ್ಲಿಂದ ಎಲ್ಲಿಗೆ ಬಂದ? ಕಾರಾನಿಗೆ ಬಂದ. ಕಾರಾನನ್ನ ಬಿಟ್ಟಾಗ ಅಬ್ರಾಮ್ನಿಗೆ ಎಷ್ಟು ವರ್ಷ ಆಗಿತ್ತು? 75 ವರ್ಷ ಆಗಿತ್ತು ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಕಾರಾನನ್ನ ಬಿಟ್ಟು ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಬ್ರಾಮ? ಕಾನಾನಿಗೆ ಹೋಗ್ತಾ ಇದ್ದಾನೆ. ಕಾನಾನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಈಗ ಐಗುಪ್ತ ದೇಶದ ಕಡೆಗೆ ಹೋಗ್ತಾ ಇದ್ದಾನೆ. ಆ ಐಗುಪ್ತ ದೇಶದಲ್ಲಿ ಏನಿದೆ? ಸಮೃದ್ಧಿ ಇದೆ, ನೀರು ಇದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಆ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು, ದೇವರು ಹೇಳಿಲ್ಲ ಐಗುಪ್ತ ದೇಶಕ್ಕೆ ಹೋಗು ಎಂಬುದಾಗಿ, ಆದ್ರೆ ಈತನು ಸ್ವಂತ ಆಲೋಚನೆಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾನೆ. ಐಗುಪ್ತ ದೇಶ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ವಿಗ್ರಹಾರಾಧನೆಗೆ ಸಾದೃಶ್ಯ. 1 ಮಾಟ ಮಂತ್ರ ತಂತ್ರ ಶಕ್ತಿಗಳಿಗೆ ಸಾದೃಶ್ಯ. 2 ಲೋಕದ ಆಚಾರ ವ್ಯವಹಾರಗಳಿಗೆ ಸಾದೃಶ್ಯ ಪ್ರಿಯರು. ಯಾವುದು? ಐಗುಪ್ತ ಎನ್ನುವಂತ ಒಂದು ದೇಶ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮ ಐಗುಪ್ತ ದೇಶದ ಕಡೆಗೆ ಹೋದ. ಹಲ್ಲೆಲೂಯಾ. ಯಾಕೆ ಹೋದ್ ಹೇಳ್ರಿ? ಬರಗಾಲ ಬಂದಿತ್ತು, ಅದರ ಸಲುವಾಗಿ ಹೋದ. ಲೋಟನು ಕೂಡ ಹೋಗ್ತಾ ಇದ್ದಾನೆ. ಲೋಟನು ಕೂಡ ಹೋದಾಗ ಅಲ್ಲಿ ಒಂದು ಸಂದರ್ಭ ನಡೀತಾ ಇದೆ. ಏನಂದ್ರೆ ಅಬ್ರಹಾಮನ ಹೆಂಡತಿಯಾಗಿರ್ತಕ್ಕಂಥ ಸಾರಳು ಬಹಳ ಸುಂದರಿಯಾಗಿದ್ಲು. ಹೆಂಗಿದ್ಲಕ್ಕೆ? ಬಹಳ ಸುಂದರಿಯಾಗಿದ್ಲು. ಸುಂದರಿಯಾದ ಸಂದರ್ಭದಲ್ಲಿ ಅಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ರಾಜರು ಆಗಿನ ಕಾಲದಲ್ಲಿ, ಈಗಿನ ಕಾಲ ಅಲ್ಲ, ಯಾವಾಗ್ರಿ? ಆಗಿನ ಕಾಲ ಅಂದ್ರೆ ಅಜ್ಞಾನದ ಕಾಲ ಅಂತ ಹೇಳ್ತೀವಿ ನಾವು. ಯಾವ ಕಾಲದು? ಅಜ್ಞಾನದ ಕಾಲದಲ್ಲಿ ಹೆಂಗಾಗ್ತಾ ಇತ್ತು ಅಂದ್ರೆ, ಯಾರು ಸುಂದರವಾಗಿ ಕಾಣಿಸ್ತಾರೋ, ಯಾರು ಸ್ವಲ್ಪ ದರ್ಪ ಇರ್ತಾರೋ, ಅವ್ರು ಸುಂದರ ಸ್ತ್ರೀಯರನ್ನು ಏನ್ ಮಾಡ್ತಾ ಇದ್ರು? ಹೆಂಡತಿಯರನ್ನಾಗಿ ಮಾಡ್ಕೊಂತ ಇದ್ರು. ನೀವು ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ ನೀವು ಅಲ್ಲಿ ಓದಿದ್ರೆ 21ರಿಂದ ವಾಕ್ಯಗಳು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ರು? ಮದುವೆ ಈಗಿನ ತರ ಇದ್ದಿಲ್ಲ. ಅಕ್ಕ ತಂಗಿ ಅನ್ನುವಂತ ಭೇದ ಅವಾಗ ಇದ್ದಿಲ್ಲ. ಹಲ್ಲೆಲೂಯಾ. ದೊಡ್ಡಪ್ಪನ ಮಕ್ಕಳನ್ನ, ಚಿಕ್ಕಪ್ಪನ ಮಕ್ಕಳನ್ನ, ಯಾಕಂದ್ರೆ ಅವಾಗೇ ಪ್ರಾರಂಭವಾಗಿರುವಂತದ್ದು ಇದು ಜಗತ್ತೇನು ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ಅಜ್ಞಾನದ ಕಾಲದಲ್ಲಿ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಬ್ರಹಾಮನ ಹೆಂಡತಿಯಾದ ಸಾರಳು ಹೆಂಗಿದ್ಲು? ಬಹಳ ಸುಂದರಿಯಾಗಿದ್ಲು. ಆ ಸುಂದರಿಯಾಗಿರ್ತಕ್ಕಂಥ ಸಾರಳನ್ನ ನೋಡಿದಂತ ಆ ಐಗುಪ್ತರು ಏನ್ ಮಾಡ್ತಾರೆ? ರಾಜನ ಬಳಿಗೆ ಈಕೆಯನ್ನ ಕರ್ಕೊಂಡು ಹೋಗೋಣ ಅಂತೇಳಿ ಮಾತಾಡ್ಕೊಂಡು ರಾಜನ ಬಳಿ ಕರ್ಕೊಂಡು ಹೋಗ್ಬಿಡ್ತಾರೆ, ರಾಣಿಯನ್ನಾಗಿ ಮಾಡುವುದಕ್ಕಾಗಿ. ಪ್ರೈಸ್ ಲಾರ್ಡ್. ಅವಾಗ ಸಾರಾಳಿಗೆ ಎಷ್ಟು ವರ್ಷ ಇರ್ಬೋದು? ಅಂದಾಜು 80 ವರ್ಷಗಳವರೆಗೆ. ಯಾಕಂದ್ರೆ ಅಬ್ರಹಾಮನಿಗೆ ಎಷ್ಟು ವರ್ಷ ಅದಾವ? 75. ಆಕೆಗೆ ಎಷ್ಟದವ? ಅಬ್ರಹಾಮನಿಗೆ ಎಷ್ಟದವ? 75 ವರ್ಷ. ಆಕೆಗೆ ಎಷ್ಟಿರ್ತಾವ? 65 ವರ್ಷ. 10 ವರ್ಷ ಸಣ್ಣಾಕಿ. ಯಾರು? ಸಾರಳು. ಹಲ್ಲೆಲೂಯಾ. 65 ವರ್ಷ ಅಂದ್ರೆ ಕಾರನ್ ಬಿಟ್ಟಾಗ 65 ವರ್ಷ, ಮತ್ತೆ ಕಾರನ್ಗೆ ಹೋದಾಗ ಇನ್ನೂ ಟೈಮ್ ಆಗಿರುತ್ತೆ. ಸುಮಾರು ಎಷ್ಟು ವರ್ಷ ಅನ್ಕೊಳ್ಳೋಣ? 70 ವರ್ಷ ಅನ್ಕೊಳ್ಳಿ. 70 ವರ್ಷದಾಗ ಆಕೆ ಹೆಂಗದಳ? ಬಹಳ ಸುಂದರವಾಗಿ ಆಕೆ ಇದ್ದಾಳೆ ಪ್ರೇರೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ಯಾವಾಗ ಐಗುಪ್ತ ದೇಶದ ರಾಜನ ಕರ್ಕೊಂಡು ಹೋದ್ನೋ, ಆಲಯಕ್ಕೆ ಅರಮನೆಗೆ ಕರ್ಕೊಂಡು ಹೋದ್ಮೇಲೆ ಐಗುಪ್ತ ದೇಶದ ರಾಜನಿಗೆ ಬಹಳ ಜ್ವರ ಬಂದಂಗಾಗಿ ಎಲ್ಲರಿಗೂ ತೊಂದರೆ. ಕನಸು ರಾತ್ರಿ ಮಲ್ಕೊಂಡ್ರೆ ಅವರಿಗೆ ಕನಸಿನಾಗ ಬರೀ ಕೆಟ್ಟದಾಗಿರುವಂತದ್ದು ಬರ್ತಾ ಇದೆ. ಯಾರಿಗೆ? ಐಗುಪ್ತ ದೇಶದ ರಾಜನಿಗೆ. ಅಬ್ರಾಮ್ ಹೇಳಿದಾನೆ ಏನಂತ ಹೇಳಿ? ಸಾರಳೆ, ನೀನು ಹೆಂಡತಿ ಅಂತ ಹೇಳ್ಬೇಡ, ನೀನೇನಂತ ಹೇಳು? ತಂಗಿ ಅಂತ ಹೇಳು. ಯಾಕಂದ್ರೆ ನೀನು ಹೆಂಡತಿ ಅಂತ ಹೇಳಿದ್ರೆ ಮತ್ತೆ ನನ್ನ ಏನ್ ಮಾಡ್ಬಿಡ್ತಾರೆ? ಸಾಯಿಸಿ ಬಿಡ್ತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಹೇಳಿದ ರೀತಿಯಲ್ಲಿ ಸಾರಳು ಕೂಡ ತನ್ನ ಗಂಡನನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಂಗಿ ಎಂಬುದಾಗಿ ಹೇಳಿದ್ಲು. ನಿಜವಾಗ್ಲೂ ಆಕೆ ತಂಗಿನೇ ಆಗ್ಬೇಕು ಅಬ್ರಹಾಮನಿಗೆ. ಹಲ್ಲೆಲೂಯಾ. ಹೇಳಿದ್ನಲ್ಲ, ಅಜ್ಞಾನದ ಕಾಲ ನೆನಪಿಟ್ಕೊಬೇಕು. ಇವಾಗ ನಾವು ಜ್ಞಾನಯುಕ್ತವಾದಂತ ಕಾಲದಲ್ಲಿ, ನಾವು ಕೃಪೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆ ಅಜ್ಞಾನದ ಕಾಲ ಅದು. ಹಲ್ಲೆಲೂಯಾ. ಅಲ್ಲಿ ಹೇಳಿದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಿಯರೇ, ಆ ರಾಜನ ಏನ್ ಮಾಡ್ತಾನೆ? ಆಕೆಯನ್ನ
ಕರೆಸಿಕೊಳ್ತಾನೆ, ರಾಣಿಯನ್ನಾಗಿ ಸ್ವೀಕಾರ ಮಾಡುವುದಕ್ಕೆ ಕರೆಸಿಕೊಂಡಾಗ ಎಲ್ಲ ಬಹಳ ಅನಾಹುತಗಳು ಆಗ್ಬಿಡ್ತವೆ. ಎಲ್ಲಿ? ಅರಮನೆಯಲ್ಲಿ. ಯಾರ ಅರಮನೆಯಲ್ಲಿ? ಐಗುಪ್ತ ದೇಶದ ರಾಜನ ಅರಮನೆಯಲ್ಲಿ. ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗುತ್ತೆ ಈಕೆ ಏನಾಗಿದ್ದಾಳೆ? ಪತಿವ್ರತೆಯಾಗಿದ್ದಾಳೆ. ಹಲ್ಲೆಲೂಯಾ. ಈಕೆ ಯಾರೊಬ್ಬಾತನ ಹೆಂಡತಿಯಾಗಿದ್ದಾಳೆ. ಅದಕ್ಕಾಗಿ ಆ ದೇವರು, ಅಂದ್ರೆ ಯಾರ ದೇವರು? ಅಬ್ರಾಹ್ಮನ ದೇವರು ನನಗೆ ಈ ತರ ಮಾಡ್ತಾ ಇದ್ದಾನೆ, ಆಕೆಯನ್ನು ಮುಟ್ಟುಗೊಡಿಸ್ತಾ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಗೊತ್ತಾದ ತಕ್ಷಣ ಅಬ್ರಾಹ್ಮನನ್ನ ಕರೆಸಿದ ತಕ್ಷಣ ನೀನೇನು ಈ ಕಾರ್ಯ ಮಾಡಿರುವಂತದ್ದು ಅಂತೇಳಿ ಹೇಳಿದಾಗ ಅವಾಗ ಏನ್ ಮಾಡ್ತಾನೆ? ಈ ತರ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳಿ ಪುನಃ ಸಾರಾಳನ್ನ ಯಾರಿಗೆ ಒಪ್ಪಿಸ್ಕೊಡ್ತಾನೆ? ಅಬ್ರಾಹ್ಮನ್ಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ದಾನೆ ವಾಕ್ಯ? ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇವಾಗ ಗೊತ್ತಾಗುತ್ತೆ ಲೋಟನ ಹೆಂಡತಿ ಎಲ್ಲಿಂದ ಬಂದ್ಲು ಅಂತೇಳಿ. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ಐಗುಪ್ತ ದೇಶದ ರಾಜ ಏನ್ ಮಾಡ್ತಾನಂದ್ರೆ ಅಬ್ರಾಹ್ಮನ ಹೆಂಡತಿಯಾಗಿರ್ತಕ್ಕಂಥ ಸಾರಾಳನ್ನ ಒಪ್ಪಿಸಿಕೊಡುವಾಗ ಅವಾಗ ಸಂಸ್ಕೃತಿ ಏನಿತ್ತಂದ್ರೆ ಐಗುಪ್ತ ದೇಶದವರು ಬಹಳ ಜನರನ್ನ ಏನ್ ಮಾಡ್ತಾ ಇದ್ರು? ಕೆಲಸದ ಆಳುಗಳಾಗಿ, ಸೇವಕಿಯರಾಗಿ ಇಟ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಮನೆಯಲ್ಲಿ ಕೆಲಸದ ಆಳುಗಳಾಗಿ ಇಟ್ಕೊಂತೀವ. ಈಗ ನನಗೆ ನೆನಪಿದೆ, ಸಂಬಳದ ಆಳುಗಳು ಇವಾಗ ಕಡಿಮೆ, ಅವಾಗ ನಂಗಿಲ್ಲ ಈಗ. ಹಲ್ಲೆಲೂಯಾ. ಯಾಕಂದ್ರೆ ಜಗತ್ತು ಬಹಳ ಸ್ಪೀಡಾಗಿ ಹೋಗ್ತಾ ಇದೆ, ಎಲ್ರಿಗೂ ದುಡ್ಡು ಕಾಣ್ತಾ ಇದಾರ. ಸಾಲ ಎನ್ನುವಂಥದ್ದು ಇದ್ರೂ ಕೂಡ ಸಾಲವನ್ನು ತೀರಿಸುವಂಥ ಸಾಮರ್ಥ್ಯ ಕೂಡ ಜನರಲ್ಲಿ ಬಂದಿದೆ. ಗೌರ್ಮೆಂಟ್ ಕೂಡ ಸಪೋರ್ಟ್ ಆಗಿ ನಿಲ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಗಿನ ಕಾಲಕ್ಕ 1,000ಕ್ಕ ಕೊನೆಯವರೆಗೂ ಕೂಡ ಹಂಗೆ ಸಂಬಳ ಇದ್ದಂಥವ್ರು ಕೂಡ ಉದಾಹರಣೆಗಳು ಇದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ಅರಮನೆಯಲ್ಲಿ ಸೇವಕಿಯರಾಗಿ ಕೆಲವು ಜನ ಯಾರಿದ್ರು? ಕನ್ಯೆಯರಿದ್ರು. ಆ ಕನ್ಯೆಯರನ್ನ ಏನ್ ಮಾಡ್ತಾನಂದ್ರೆ ಈತ ಫರೋಹ ರಾಜ ಏನ್ ಮಾಡ್ತಾನೆ? ಅಬ್ರಹಾಮನ ಹೆಂಡತಿಗೆ ಸೇವಕಿಯರನ್ನಾಗಿ ಕೊಡ್ತಾನೆ. ಆ ಸೇವಕಿಯರಾಗಿ ಬಂದಂತವರಲ್ಲಿ ಒಬ್ರು ಯಾರು? ಅಬ್ರಹಾಮನಿಗೆ 2ನೇ ಹೆಂಡತಿಯನ್ನಾಗಿ ಮಾಡಿದಂತ ಹೆಸರೇನ್ರಿ? ಅಬ್ರಹಾಮನ ಹೆಂಡತಿ ಹೆಸರೇನು? ಸಾರಾಳು ಮತ್ತೆ ಮದುವೆ ಮಾಡಿಕೊಡ್ತಾಳ. ಅವ್ರ ಹೆಸರೇನು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರೆತು ಬಿಟ್ರೆ? ಹಲ್ಲೆಲೂಯಾ. ಹಾಗರಳು ಮತ್ತು ಇನ್ನೊಬ್ರು ಯಾರು? ಈ ಲೋಟನ ಹೆಂಡತಿ. ಇವರಿಬ್ರು ಎಲ್ಲಿಂದ ಬಂದಂತವರು? ಐಗುಪ್ತ ದೇಶದಿಂದ ಬಳುವಳಿಯಾಗಿ, ಕಾಣಿಕೆಯಾಗಿ, ಸಾರಾಳಿ ಕೆಲಸಕ್ಕಾಗಿ ಬಂದಂತವರು. ಸಾರಾಳು ಇವ್ರಿಗೆ ಏನಾಗಿದ್ದಾಳೆ? ಯಜಮಾನಿಯಾಗಿದ್ದಾಳೆ. ಹಲ್ಲೆಲೂಯಾ. ಆಯ್ತು. ಅಬ್ರಹಾಮ ಐಗುಪ್ತ ದೇಶವನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಬಂದ? ಕಾನಾನ್ ದೇಶದ ಕಡೆಗೆ ಬರ್ತಾನೆ. ಪ್ರೇರಲ್ಲಿ ಧೂಪವನ್ನು ಹಾಕಿ ದೇವ್ರಿಗೆ ಏನ್ ಮಾಡ್ತಾನೆ? ಯಜ್ಞವನ್ನು ಅರ್ಪಿಸಿ ದೇವ್ರಿಗೆ ಏನ್ ಮಾಡ್ತಾನೆ? ಸಮಾಧಾನ ಮಾಡ್ತಾನೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಲೋಟನ ಹೆಂಡತಿ ಮತ್ತು ಈಗ ಅಬ್ರಹಾಮನ ಹೆಂಡತಿ ಮತ್ತು ಅಬ್ರಹಾಮನಿಗೆ ಸೇವಕಿಯರು ಇದ್ದಾರೆ. ಅಲ್ಲಿ ಲೋಟನ ಮದುವೆ ಆಯ್ತು. ಅರ್ಥ ಆಗ್ತಾ ಇದೆನಾ? ಲೋಟನ ಹೆಂಡತಿ ಕುರಿತಾಗಿ ಎಲ್ಲಿ ನಿಮ್ಗೆ ನೇರವಾಗಿ ಓದಿದ್ರೆ ಗೊತ್ತಾಗಲ್ಲ, ಚರಿತ್ರೆ ಓದಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ ವಾಕ್ಯ ಹೇಳ್ತಾ ಇದೆ, ಈ ಲೋಟನ ಹೆಂಡತಿ ಯಾವಾಗ ಆ ಮನೆಗೆ ಎಂಟ್ರಿ ಕೊಟ್ಲು, ಲೋಟನ ಮನೆಗೆ, ಅವಾಗ ಲೋಟನ ಜೀವಿತದಲ್ಲಿ ಅನೇಕ ಬದಲಾವಣೆಗಳು ಏನಾಗ್ತಾ ಇದಾವೆ? ಆಗ್ತಾ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಬದಲಾವಣೆಗಳು ಆಗ್ತಾ ಇದಾವೆ. ಆ ಬದಲಾವಣೆಯಲ್ಲಿ ಒಂದು ಬದಲಾವಣೆ ಏನಂದ್ರೆ ಲೋಟನ ಹೆಂಡತಿ ಯಾವಾಗ ಆ ಮನೆಗೆ ಕಾಲಿಟ್ಲು, ಲೋಟನ್ ಏನ್ ಮಾಡ್ತಾ ಇದ್ದಾನೆ? ಈಗ ಪ್ರತ್ಯೇಕವಾಗಬೇಕು ಎನ್ನುವಂತ ಆಲೋಚನೆಯಲ್ಲಿ ಮುಳುಗಿದ್ದಾನೆ. ಹಲ್ಲೆಲೂಯಾ. ಫ್ರೆಂಡ್ಸ್, ವಾಕ್ಯ ಅರ್ಥ ಆಗ್ತಾ ಇದನ? ಅಬ್ರಹಾಮನಿಂದ ನಾನು ಪ್ರತ್ಯೇಕವಾಗಬೇಕು. ಹಲ್ಲೆಲೂಯಾ. ಮೊದಲೆಲ್ಲ ಲೋಟನಿಗೆ ಎಲ್ಲೇ ಕೂಡ ಏನಾಗಿಲ್ಲ? ಪ್ರತ್ಯೇಕ ಆಗ್ಬೇಕು, ನಾವು ಬ್ಯಾರೆ ಆಗ್ಬೇಕಂತೇಳಿ ಎಲ್ಲಿ ಮೊದಲು ಇಲ್ಲ. ಯಾವಾಗ ಲೋಟನ ಹೆಂಡತಿ ಬಂದಂತ ಸಂದರ್ಭದಲ್ಲಿ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ. ಆದಿಕಾಂಡ 13ನೇ ಅಧ್ಯಾಯ 1ನೇ ವಾಕ್ಯ ನೋಡ್ರಿ. ಆದಿಕಾಂಡ 13ನೇ ಅಧ್ಯಾಯ 1ನೇ ವಾಕ್ಯ, 2ನೇ ವಾಕ್ಯ. ತನ್ನದನ್ನೆಲ್ಲ ಕಳೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನ್ ಏನಾಗಿದ್ದಾನೆ? ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ, ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಬೆತೆಲಿನವರೆಗೆ, ಅಂದರೆ ಬೆತೆಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿದೆ ಅಲ್ಲಿವರೆಗೂ. ಆದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ, ವಾಕ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಬ್ರಹಾಮನ ಕುಟುಂಬದೊಂದಿಗೆ ಈ ಲೋಟನ ಹೆಂಡತಿ ಏನ್ ಮಾಡ್ತಾ ಇದ್ದಿಲ್ಲ? ಸ್ನೇಹತ್ವವನ್ನ
ಬಯಸ್ತಾ ಇಲ್ಲ. ಯಾಕಂದ್ರೆ ಲೋಟನ ಹೆಂಡತಿ ಎಲ್ಲಿಂದ ಬಂದಿದ್ದಾಳೆ? ವಿಗ್ರಹಾರಾಧನೆ ಒಂದು ಕುಟುಂಬದಿಂದ ಆಕೆ ಬಂದಂತ ಆಕೆ ಆಗಿದ್ದಾಳೆ. ವಾಕ್ಯ ಹೇಳ್ತಾ ಇದೆ 13ನೇ ಅಧ್ಯಾಯ 8ರಿಂದ 11 ವಾಕ್ಯ ಓದುವಾಗ ನಮ್ಗೆ ಗೊತ್ತಾಗುತ್ತೆ. ಹೀಗಿರಲು ಅಬ್ರಹಾಮನು ಲೋಟನಿಗೂ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೊಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಲೋಟನ್ ಏನ್ ಮಾಡ್ತಾ ಇದ್ದಾನೆ? ಅಬ್ರಹಾಮನಿಂದ ದೂರ ಆಗ್ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಅನ್ಕೊಳ್ತಾ ಇದ್ದಾನೆ. ಒಂದು ಮಾತು, ದನ ಕಾಯೋರಿಗೆ ಜಗಳ ಬರುವಂತದ್ದು ಕಾಮನ್. ಯಾಕೆ ದನ ಕಾಯೋರಿಗೆ ಜಗಳ ಬಂತಲ್ಲಿ? ಬಾಳ ಆಗ್ಬಿಟ್ಟದವ ದನಗಳು. ಇತನೂ ಹೆಚ್ಚಾಗ್ಯಾವ, ದೊಡ್ಡಪ್ಪಂದನು ಜಾಸ್ತಿ ಆಗ್ಯದ, ಮಗಂದನು ಕೂಡ ಜಾಸ್ತಿ ಆಗಿದೆ. ಸಣ್ಣ ಚಿಕ್ಕದಾಗಿರ್ತಕ್ಕಂಥ ಜಗಳನೆ ಅದು ಸಮಾಧಾನ ಮಾಡ್ಕೊಳ್ಬೇಕಾಗಿತ್ತು. ಅನೇಕ ಸಂದರ್ಭದಲ್ಲಿ ಅದು ಆಗಿದೆ. ಆದ್ರೂ ಕೂಡ ಹಂಗೆ ಜಗಳ ಮುಂದುವರಿಯುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ, ವಾಕ್ಯ ಹೇಳ್ತಾ ಇದೆ, ಅಬ್ರಾಹ್ಮನಿಗೆ ಬೇಸರ ಬಂತು. ಯಾವ ಸಂಗತಿಯಿಂದ? ಆ ಚಿಕ್ಕ ಸಂಗತಿಯಿಂದ. ಯಾವ ಸಂಗತಿಯಿಂದ? ದನ ಕಾಯುವಂತವ್ರು ಜಗಳ ಆಡುವಂತ ಆ ಸಂಗತಿಯಿಂದ ಬೇಸರ ಬಂದ ಕಾರಣಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಅಬ್ರಾಹ್ಮನ ಕರೆದು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಇಲ್ಲಪ್ಪ, ಏನು ನೀನು ಪ್ರತ್ಯೇಕ ಹೋಗ್ಬಿಡು. ಹಲ್ಲೆಲೂಯಾ. ಯಾಕಂದ್ರೆ ಬರೀ ಜಗಳ ಇದ್ರೆ ಸಮಾಧಾನ ಇರುತ್ತೆ ಮನೆಯಲ್ಲಿ. ಇವತ್ತು ಬೇರೆ ಆಗ್ತಾರೆ. ಕಾರಣ ಏನ್ರಿ? ಯಾಕೆ ಬೇರೆ ಐತಿ? ಸೊಸೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬೇರೆ ಅದಾರಿ. ಯಾಕೆ ಬೇರೆ ಐತಿರಿ? ಜಗಳ. ಅತ್ತಿನ ಕಂಡ್ರೆ ಸೊಸೆಗಾಗಲ್ಲ, ಸೊಸೆನ ಕಂಡ್ರೆ ಅತ್ತಿಗಾಗಲ್ಲ. ಯಾವಾಗ್ಲೂ ಜಗಳ. ಈ ಜಗಳ ಏನ್ ಮಾಡ್ಬಿಡುತ್ತಾ? ಬೇರೆ ಮಾಡಿಬಿಡುತ್ತ. ಅಬ್ರಾಹ್ಮನ್ ಹೇಳ್ತಾ ಇದ್ದಾನೆ, ಅಬ್ರಾಹ್ಮನ್ ಲೋಟನಿಗೆ ಅಂತ ಇದ್ದಾನೆ, ನೀನು ಪ್ರತ್ಯೇಕವಾಗಿ ಹೋಗ್ಬಿಡು, ಸಮಾಧಾನ ಇಲ್ಲ. ಹೇಳಿದಂತ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ, ಅಬ್ರಾಹ್ಮನಿಗೆ ಒಂದು ಮಾತು ಹೇಳ್ಬೇಕು, ಇಲ್ಲ ದೊಡ್ಡಪ್ಪ, ನಾನು ಅವ್ರಿಗೆ ಏನ್ ಮಾಡ್ತೀನಿ? ಸಮಾಧಾನ ಮಾಡ್ತೀನಿ. ಅವ್ರಿಗೆ ಏನು ಚಿಕ್ಕ ಜಗಳ ಅದನ್ನ ನಾನು ಏನ್ ಮಾಡ್ತೀನಿ? ಶಾಂತ ಮಾಡೋಣ, ಅದು ಏನು ಪ್ರಾಬ್ಲಮ್ ಆಗಲ್ಲ ನಮಗೆ ಅಂತೇಳಿ ಒಂದು ಮಾತು ಹೇಳ್ಬೋದಾಗಿತ್ತು. ಆದ್ರೆ ಲೋಟನ್ ಏನ್ ಮಾಡಕತ್ತನ? ಅದೇ ಸಂದರ್ಭಕ್ಕಾಗಿ ಕಾಯ್ದು ಕುಳಿತ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ನೀನ್ ಎಡಕ್ಕೆ ಹೋದ್ರೆ ನಾನು ಬಲಕ್ಕೆ ಹೋಗ್ತೀನಿ, ಬಲಕ್ಕೆ ಹೋದ್ರೆ ನಾನು ಎಡಕ್ಕೆ ಹೋಗ್ತೀನಿ, ನೀನ್ ಪೂರ್ವಕ್ಕೆ ಹೋದ್ರೆ ನಾನು ಪಶ್ಚಿಮಕ್ಕೆ ಹೋಗ್ತೀನಿ, ಉತ್ತರಕ್ಕೆ ಹೋದ್ರೆ ನಾನು ದಕ್ಷಿಣಕ್ಕೆ ಹೋಗ್ತೀನಿ ಅಂತೇಳಿ ದೊಡ್ಡಪ್ಪ ಒಂದು ಮಾತು ಹೇಳಿದೆ. ಯಾಕಂದ್ರೆ ಹಿರಿಯರು ಹೇಳ್ತಾರೆ. ಯಾಕೆ ಹೇಳ್ತಾರ್ರಿ? ನಮ್ಮ ಒಳ್ಳೇದಕ್ಕಾಗಿ ಹೇಳೋದು. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ಇವ್ರು ಹೆಂಗದಾರೆ ಅಂತೇಳಿ ಟೆಸ್ಟ್ ಮಾಡಕ್ನು ಹೇಳ್ತಾರೆ ಹಿರಿಯರು. ಹಲ್ಲೆಲೂಯಾ. ಹೌದಿಲ್ರಮ್ಮ? ಹೆಂಗಿದ್ದಾರೆ ಅಂತೇಳಿ ಟೆಸ್ಟ್ ಮಾಡಕ್ನು ಹೇಳ್ತಾರೆ. ಆದ್ರೆ ಈ ಟೆಸ್ಟ್ನಾಗ ಯಾರು ಫೇಲ್ ಆದ್ರು? ಲೋಟ ಫೇಲ್ ಆಗಿಬಿಟ್ಟ. ಲೋಟನ ಹೆಂಡತಿ ಇಲ್ಲ, ಬ್ಯಾರೆ ಆಗಿಬಿಡಮ್ಮ. ಏನ್ರಿ? ಬ್ಯಾರೆ ಆಗಿಬಿಡವ. ನಮ್ದು ಏನಿದೆ ನಮಗೂ ಕೂಡ ಈಗ ಜಗ್ಗಿ ಐಶ್ವರ್ಯ ಇದೆಯಲ್ಲ, ಸಂಪತ್ತೆಲ್ಲ ನಮಗೂ ಕೂಡ ಇದೆಯಲ್ಲ ಅಂತೇಳಿ ಏನ್ ಮಾಡ್ಬಿಟ್ರು? ನೋಡ್ತಾ ಇದ್ದಾನೆ. ಎಲ್ಲ ವಿಚಾರಣೆ ಮಾಡೋದು. ಈ ಪ್ರದೇಶದಾಗ ನಿಂತ್ಕೊಂಡಿದ್ವಿ, ಎಲ್ಲಿ ಚೆನ್ನಾಗಿದೆ ಅಂತೇಳಿ ನೋಡಿದ ತಕ್ಷಣ ಒಂದು ಸ್ಥಳ ಕಾಣಿಸ್ತಾ ಇದೆ ಆತನಿಗೆ. ಯಾವುದು ಕಾಣಿಸ್ತಾ ಇದೆ? ಸೊದೋಮ ಗೊಮೋರ ಎನ್ನುವಂತ ಪಟ್ಟಣ ಕಾಣಿಸ್ತಾ ಇದೆ. ಆ ಪಟ್ಟಣದ ಹತ್ರ ಎಲ್ಲ ನೀರು ಚೆನ್ನಾಗಿದಾವೆ. ಆ ಪಟ್ಟಣ ಹಚ್ಚ ಹಸರಾಗಿ ಯೆಹೋವನ ವನದಂತೆ, ಅಂದ್ರೆ ಏದೇನ್ ತೋಟ ಇದ್ದಂಗೆ ಐತಂತ. ಯಾವುದು? ಆ ಸೊದೋಮ್ ಗೊಮೋರದ ಸುತ್ತಲಿನ ಒಂದು ಪ್ರದೇಶ. ಅದನ್ನ ನೋಡಿದ ಯಾರು? ಲೋಟ. ನೋಡಿ, ಆಯ್ತು ನೋಡಪ್ಪ, ಆಯ್ತು, ಇಲ್ಲಿವರೆಗೇನೋ ಬಂದ್ಬಿಟ್ಟಿವಿ, ಇನ್ನು ಮುಂದೆ ನಾವು ಒಂದಾಗಿರೋದು ಬೇಡ, ನೀ ಹೇಳದಂಗೆ ಆಯ್ತು ಹೋಗ್ಬಿಡ್ತೀನಿ ಅಂತೇಳಿ ಏನ್ ಮಾಡ್ಬಿಟ್ಟ? ಆ ಸ್ಥಳವನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಅಬ್ರಹಾಮನ ಸ್ನೇಹತ್ವವನ್ನು ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಇಲ್ಲಿವರೆಗೂ ಸ್ನೇಹತ್ವ ಇದ್ದ ಕಾರಣಕ್ಕಾಗಿಯೇ, ಇಲ್ಲಿವರೆಗೂ ಅಬ್ರಹಾಮನ ಸಂಗಡ ಬಂದ ಕಾರಣಕ್ಕಾಗಿಯೇ ಆತನಿಗೆ ಏನ್ ಬಂದಿದೆ? ಐಶ್ವರ್ಯ ಬಂದಿದೆ. ಲೋಟನು ಮಾತ್ರ, ಅಬ್ರಹಾಮನು ಮಾತ್ರ ಐಶ್ವರ್ಯವಂತನಾಗ್ಲಿಲ್ಲ. ಯಾರು ಐಶ್ವರ್ಯವಂತರಾದ್ರು? ಲೋಟನು ಕೂಡ ಐಶ್ವರ್ಯವಂತನಾದ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಾ ಇದೆನಾ? ದೇವರು ನಿನ್ನನ್ನು ಕರೆದಿದ್ದಾನಂದ್ರೆ ನಿನ್ನ ಸಂಗಡ ನಿನ್ನ ಕುಟುಂಬದಲ್ಲಿ ಇರುವಂತವ್ರನ್ನು ಕೂಡ ಆತನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಯಾವಾಗ? ಸತ್ಸಂಬಂಧ ಉಳ್ಳಂತವರಾಗಿ ನೀವು ಜೀವಿಸುವಾಗ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನ ಸಂಗಡ ಬಂದಿರತಕ್ಕಂತ ಆ ಲೋಟನು ತಾನು ಮಾತ್ರ ಆಶೀರ್ವಾದವನ್ನು, ಅಬ್ರಹಾಮ ತಾನು ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳಿಲ್ಲ, ಲೋಟನಿಗೂ ಕೂಡ ಆಶೀರ್ವಾದ ಬಂತು, ಅವನು ಕೂಡ ಐಶ್ವರ್ಯವಂತನಾದ್ರ. ಆದ್ರೆ ಒಂದು ಸಮಯ ಬಂದಂತ ಸಂದರ್ಭದಲ್ಲಿ, ಒಳ್ಳೆಯ ರೀತಿಯಲ್ಲಿ ಏನಂತ ಹೇಳ್ತೀವಿ, ಐಶ್ವರ್ಯವಂತನಾದ ಸಂದರ್ಭದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ? ಈಗ ಬೇರೆ ಆಗ್ಬೇಕು, ಪ್ರತ್ಯೇಕ
ಆಗಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನ್ರಿ, ಅಬ್ರಾಮನ ಸ್ನೇಹತ್ವವನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೀಗ, ನೀರಾವರಿ ಪ್ರದೇಶದ ಕಡೆಗೆ ಹೋಗ್ತಾ ಇದ್ದಾನೆ. ಇವತ್ತಿನ ದಿನ ನಮ್ದೇ ಕಾಮನ್ ಆಗಿ ನಾವು ಹೇಳೋದ್ರ ಬೆಂಗಳೂರು ನೋಡೋರಿಗೆಲ್ಲ ಚಂದ ಕಾಣುತ್ತೆ. ಯಾವ್ದ್ರಿ? ಬೆಂಗಳೂರಿಗೆ ಹೋಗಿ ಉದ್ಧಾರ ಅದರ ಬೆಂಗಳೂರಿಗೆ ಹೋಗಿ ಹಾಳಾದ್ರೂ ಇದ್ದಾರೆ. ಅಲ್ಲೆಲ್ಲ ಪ್ರೈಸಲ ಬೆಂಗಳೂರಿಗೆ ಅಂತೇಳಿ ಹೋಗ್ತಾರೆ ಹುಡುಗರು, ಹೋಗಿ ಏನೆಲ್ಲ ಮಾಡ್ಲಾರ್ದೆಲ್ಲ ಮಾಡಿ ಹಾಳಾಗಿ ತಮ್ಮ ಜೀವಿತವನ್ನೆಲ್ಲ ಹಾಳು ಮಾಡಿಕೊಂಡು, ದೇಹವನ್ನೆಲ್ಲ ಹಾಳು ಮಾಡಿಕೊಂಡು, ಕಲೀಲಿ ಮಾಡ್ಲಾರ್ದ ಚಟ ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಮಾಡಿ ಏನ್ ಮಾಡಿ ಬರ್ತಾರೆ, ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಹೋಗುವಾಗ ಚೆನ್ನಾಗಿ ಹೋಗಿರ್ತಾರೆ, ಭಕ್ತಿಯಿಂದ ಹೋಗಿರ್ತಾರೆ, ಬರಬೇಕಾದ್ರೆ ಹೆಂಗ್ ಬಂದಿರ್ತಾರೆ, ಭಕ್ತಿಹೀನರಾಗಿ ಬಂದಿರ್ತಾರೆ. ನಮಗೆ ನೋಡುವಾಗ ಅಷ್ಟು ಅಂದ ಚಂದ ಕಾಣಿಸ್ತಾ ಇದೆ ಅಂದ್ರೆ ನಾವು ಸುಲಭವಾಗಿ ಅಲ್ಲಿ ಐಶ್ವರ್ಯ ಇದ್ರೂ ಕೂಡ ನಾವು ಏನ್ ಮಾಡಬಾರ್ದು, ಹೋಗಬಾರ್ದು. ಇವನು ಹೆಂಗ್ ನೋಡ್ತಾ ಇದ್ದಾನೆ, ಕಣ್ಣಿನಿಂದ ನೋಡ್ತಾ ಇದ್ದಾನೆ, ಆತ್ಮಿಕ ಕಣ್ಣುಗಳಿಂದ ನೋಡ್ತಾ ಇಲ್ಲ. ಯಾರು ಲೋಟನ ಕುಟುಂಬ ಹೆಂಗ್ ನೋಡ್ತಾ ಇದಾರೆ ಸೊದೋಮ ಗೊಮೋರನ್ನ. ಅಬ್ಬಾ ಎಷ್ಟು ಚೆನ್ನಾಗಿದೆ ಪ್ರಾಂತ್ಯ, ಅಲ್ಲಿ ಹೋಗಿ ನಾವು ಗುಡಾರ ಹಾಕೊಂಡ್ಬಿಟ್ರೆ ನೆಲ್ಲು ಬಳಸ್ಬೋದು, ಇನ್ನೊಂದು ಮುನ್ನೊಂದು ಮಾಡ್ಬೋದು, ನಮಗೆ ನೀರು ಎಲ್ಲ ಸ್ಟಾಕ್ A to Z ಎಲ್ಲ ನಮಗೆ ಇದೆ ಅಂತೇಳಿ ಬರೀ ನೋಡ್ತಾ ಇದ್ದಾನೆ ಹೊರತಾಗಿ ಆ ಸೊದೋಮ ಗೊಮೋರನಲ್ಲಿ ದೇವರನ್ನ ಆರಾಧನೆ ಮಾಡುವಂತವ್ರು ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನ ಸ್ನೇಹತ್ವವನ್ನ ಬಿಟ್ಟು ಲೋಟನ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಸೊದೋಮ ಗೊಮೋರ ಪ್ರಾಂತದ ಕಡೆಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡೋಣ ಈ ಸಮಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅಲ್ಲಿ ಒಂದ್ಸಾರಿ ನೀವು ವಾಕ್ಯ ಹೋದ್ರಿ, ಆದಿಕಾಂಡ 13ನೇ ಅಧ್ಯಾಯ 12ನೇ ವಾಕ್ಯ ಹೋದ್ರಿ. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೆಯ ಪಾಯಿಂಟ್ ಏನಂದ್ರೆ, ಅಬ್ರಾಮನ ಕುಟುಂಬ ದೇವರಿಗೆ ಪ್ರಾಧಾನ್ಯತೆ ನೀಡುವಂತ ಕುಟುಂಬ, ಲೋಟನ ಕುಟುಂಬ ದೇವರಿಗೆ ಪ್ರಾಧಾನ್ಯತೆಯನ್ನ ನೀಡಲಾರದ ಕುಟುಂಬ. ಯಾಕೆ ಈ ಅಂಶವನ್ನು ಹೇಳ್ತಾ ಇದ್ದೇನೆಂದ್ರೆ, ಅಬ್ರಾಮನು ಪುನಃ ಎಲ್ಲಿಗೆ ಹೋದ, ದೇವ್ರು ಯಾವ ದೇಶಕ್ಕೆ ನಡೆಸ್ತೀನಿ ಅಂತೇಳಿ ಹೇಳಿದ್ನೋ ಕಾನಾನ್ ಅಂತೇಳಿ ಅದೇ ದೇಶಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಈ ಲೋಟ ಎಲ್ಲಿಗೆ ಹೋಗ್ತಾ ಇದ್ದಾನೆ, ಸೊದೋಮ ಗೊಮೋರ ಕಡೆಗೆ ಹೋಗ್ತಾ ಇದ್ದಾನೆ. ಒಂದೇ ಸತಿ ಊರ್ ಒಳಗಡೆ ಹೋಗ್ಲಿಲ್ಲ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅಲ್ಲಲ್ಲಿ ಗುಡಾರವನ್ನ ಹಾಕ್ಸುತ್ತಾ. ಫಸ್ಟಿಗೆ ಎಲ್ಲಿ ಹಾಕಿದ್ನ, ಇಲ್ಲಿ ಹಾಕಿದ. ಇಲ್ಲಿ ಕಾಣಿಸ್ತಾ ಇದೆಯಾ, ಒಳಬಳ್ಳಾರಿ ಸೊದೋಮ ಗೊಮೋರ ಅನ್ಕೊಳ್ಳಿ. ಹಲ್ಲೆಲೂಯಾ. ಒಳ್ಳೆದಂಡಿ. ಹಲ್ಲೆಲೂಯಾ. ಫಸ್ಟ್ ಇಲ್ಲಿ ಹೋದ, ಹೊಲದಲ್ಲಿ ಮಿಡ್ಲಲ್ಲಿ ಹೋದ, ಮತ್ತೆ ಆ ಕಡೆ ಒಳ್ಳೆದಂಡಿಗೆ ಹಾಕಿದ, ಇನ್ನೊಂದ್ ಕಡೆಗೆ ಹಾಕಿದ. ಅಕ್ಕಂತ ಆ ಊರ್ ಒಳಗಡೆ ಏನಾಗ್ಬಿಟ್ಟ, ಪ್ರವೇಶ ಮಾಡಿಬಿಟ್ಟ. ಒಂದ್ಸಾರಿ ಸೈಂಟಿಸ್ಟ್ಗಳು ಏನ್ ಮಾಡಿದ್ರು ಅಂದ್ರೆ, ಒಂದು ಪ್ರಯೋಗ ಮಾಡಿದ್ರು. ಏನ್ ಪ್ರಯೋಗ ಅಂತ ಹೇಳಂದ್ರೆ, ಒಂದು ಕಪ್ಪೆ ನೋಡಿರಲ್ಲ ನೀವು. ಹಲ್ಲೆಲೂಯಾ. ಕಪ್ಪೆಯನ್ನು ಏನ್ ಮಾಡ್ತಾರಂದ್ರೆ, ಬಿಸಿ ನೀರು ಎಲ್ಲ ನೀರು ಸ್ಟವ್ ಇದು ಮಾಡಿ ನೀರನ್ನ ಬಿಸಿ ಮಾಡಿ ಆ ಕಪ್ಪೆಯನ್ನ ಆ ಸ್ಟವ್ ಬಿಸಿ ನೀರಲ್ಲಿ ಹಾಕ್ಬಿಡ್ತಾರೆ. ಸಡನ್ ಆಗಿ ಆ ಕಪ್ಪೆ ಏನ್ ಮಾಡುತ್ತೆ, ಹಿಂಗ ಇದು ಮಾಡಿ ಜಂಪ್ ಮಾಡಿ ಹೊರಗಡೆ ಬಂದ್ಬಿಡುತ್ತೆ. ಮತ್ತೆ ಅದ್ರಾಗ ನಿಲ್ಲಲ್ಲ ಯಾವುದು, ಕಪ್ಪೆ. ಇನ್ನೊಂದ್ಸರಿ ಮತ್ತೆ ಏನ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಏನಂದ್ರೆ ಕೋಲ್ಡ್ ವಾಟರ್ ತಣ್ಣೀರಲ್ಲಿ, ನೀರು ತಣ್ಣನಿಗಿರ್ತಕ್ಕಂಥ ನೀರಲ್ಲಿ ಕಪ್ಪೆನ ಹಾಕ್ತಾರೆ. ಚೆನ್ನಾಗಿ ಅದು ಏನ್ ಮಾಡ್ತಾ ಇರುತ್ತೆ, ಅದ್ರ ಒಳಗಡೆ ಈಜಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಅವಾಗ ಕೆಳಗಡೆ ಸ್ಟವ್ ಹಚ್ತಾರೆ. ಏನ್ ಮಾಡ್ತಾರೆ, ಸ್ಟವ್ ಹಚ್ತಾರೆ. ಹಚ್ಚಿದ ತಕ್ಷಣ ನಿಧಾನವಾಗಿ ಕಾವು 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 ಕೊಟ್ಟಂಗೆಲ್ಲ ಕಪ್ಪೆ ಹೊರಗಡೆ ಬರಲ್ಲ. ಅದು ಏನಾಗುತ್ತೆ, ಹಂಗೆ ಒಳಗಡೆ ಹೀಟ್ ಆದಂಗೆಲ್ಲ ಅದು ಅಡ್ಜಸ್ಟ್ ಆಗಿ ಏನಾಗ್ಬಿಡುತ್ತೆ, ಕೊನೆಯದಾಗಿ ಸತ್ತೋಗ್ಬಿಡುತ್ತೆ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಪಾಪ ಒಂದೇ ಸರಿಗೆ ಮಾಡಲ್ಲ ನಾವು. ಇಲ್ಲಿ ಬರುತ್ತದು ಮೊದಲು, ಎಲ್ಲಿ ಬರುತ್ತಾ, ಮೇನ್ ಜಿನ್ನ ಇಲ್ಲಿ ಅವ. ಹಲ್ಲೆಲೂಯಾ. ಇಲ್ಲಿಗೆ ಬರುತ್ತಾ, ಇಲ್ಲಿಗೆ ಬಂದಾಗ ಮಾಡ್ಬೇಕಂತೇಳಿ ಸಮಯ ಸಂದರ್ಭವನ್ನು ಎಲ್ಲವನ್ನು ನೋಡ್ತಾ ಇರ್ತೀವಿ. ಯಾವಾಗಪ್ಪ ಅದು ಬೆಕ್ಕು ಹೆಂಗ ಡ್ಯಾವ್ ಆಗ್ತಿರುತ್ತ ಇಲ್ಚಮಿ. ಹಲ್ಲೆಲೂಯಾ. ಅದ್ರಾಗ ಟೈಮ್ ನೋಡ್ತಾ ಇರ್ತೀವಿ. ಯಾವಾಗ ಇಲ್ಲ ಈರದರ ಹಂಗ ಹಿಂಗಂತೇಳಿ ವಾಕ್ಯ ಕೇಳಿದಂಗೆಲ್ಲ ಸೈಡ್ ಆಗ್ತಿರ್ತಾವ. ಅದನ್ನ ಹಂಗೆ ತಲೆಗೆ ಇಟ್ಕೊಂಡು ಏನಾಗುತ್ತದ, ಬರ್ತಾ ಏನಾಗ್ಬಿಡುತ್ತೆ ಮಾಡಿಬಿಡ್ತಾರೆ ಪಾಪವ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಸಡನ್ ಆಗಿ ವಾಕ್ಯ ಕೇಳ್ತಾ ಇರ್ತಾರೆ, ಸಡನ್ ಆಗಿ ದಾರಿ ತಪ್ಪುತ್ತಾರೆ. ಆದ್ರೆ ಪುನಃ ಏನ್ ಮಾಡ್ತಾರೆ ಅವರು? ದಾರಿಗೆ ಪುನಃ ಬರ್ತಾರೆ. ಅದ್ರ ಸಲ ವಾಕ್ಯ ಹೇಳುತ್ತೆ, ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಪುನಃ ಏಳುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೀಕ್ಷೆ ಹೊಂದಿದ ಮಕ್ಕಳು ವಯಸ್ಸು ಎಷ್ಟೇ ಇರಲಿ, ಅವಾಗ ತಾನೇ ಹುಟ್ಟಿದ ಶಿಶುಗಳಿದ್ದಂಗ ಅವರು. ಅರ್ಥ ಆಗ್ತಾ ಇದೆನಾ? ದೀಕ್ಷೆ ಹೊಂದಿರಲ್ಲ ನೀವು, ಹೊಂದಿದ ತಕ್ಷಣ ಅವಾಗೇ ಹುಟ್ಟಿದಂತ ಶಿಶು ಮಕ್ಕಳಿದ್ದಂಗ. ಹಲ್ಲೆಲೂಯಾ. ಶಿಶು ಮಕ್ಕಳು ಹೆಂಗ ಒಂದೇ ಸರಿಗೆ ಹಂಗೆ ಮೀಸೆ ಬಂದ್ಬಿಡ್ತಾವ, ಅವ್ರಿಗೆ ಒಂದೇ ಸರಿಗೆ ಹಂಗೆ ಎದ್ದು ನಡೆದಾಡ್ಬಿಡ್ತಾರ. ಹಲ್ಲೆಲೂಯಾ. ಭಕ್ತಿಯ ಜೀವಿತದಲ್ಲಿಯೂ ಕೂಡ ಏನಾಗತ್ರಿ, ಕೆಲವೊಂದ್ಸಾರಿ ಹಿಂಗ ಬೆಳವಣಿಗೆ ಆಗ್ಬೇಕಾದ್ರೆ ಬಿಡ್ತೀವಿ ನಾವು. ಎಷ್ಟು ಸರಿ ಮೊಣಕಾಲುಗಳಿಗೆ ನಾವು ಗಾಯ ಮಾಡ್ಕೊಂತೀವಿ, ಮುಖದಲ್ಲಿ ಇಲ್ಲಿ ಗಲ್ಲದ ಹತ್ರ ಮೊಣಕೈ ಹತ್ರ ನಾವೇನ್ ಮಾಡ್ತೀವಿ, ಗಾಯ ಮಾಡ್ಕೊಂತೀವಿ. ಆದ್ರೂ ಎದ್ದಳದ ನಾವು ಬಿಡ್ತೀವ? ಎದ್ದೇಳ್ತೀವಿ. ಒಬ್ಬ ತಾಯಿ ಹೇಳ್ತಾ ಇದ್ವಿ ಇಲ್ಲಿ, ಗಾನಿವ್ ಅಂತೇಳಿ ಆ ಹುಡುಗಿ ಹೆಸರು, ಚಳ್ಳೆ ಕುಳ್ಳು. ಅಥವಾ ಎಲ್ಲರೂ ಮಕ್ಕಳು ನಡೆಯಕೈತಾರ, ನನ್ನ ಮಗಳು ನಡೆಯೋಳು, ಡಾಕ್ಟರ್ ಕೂಡ ಏನೋ ಹೇಳ್ಬಿಟ್ರ ಅಂತೇಳಿ. ಓದಂಗೆಲ್ಲ ಪ್ರೇಯರ್ ಮಾಡಿಸ್ತಿದ್ರು. ಬಸನಗೂಡ ನಿರ್ಮಲ ದಂಪತಿಗಳ ಮಗಳು ಗಾನವಿ ಅಂತೇಳಿ. ಹಲ್ಲೆಲೂಯಾ. ಚಳ್ಳೆ ಕುಳ್ಳೂರವರು ಓದಂಗೆಲ್ಲ ಪ್ರಾರ್ಥನೆ ಮಾಡಿಸ್ತಿದ್ರು, ಪ್ರೇಯರ್. ಇಲ್ಲಮ್ಮ, ದೇವ್ರ ಕಾರ್ಯ ಮಾಡ್ತಾರೆ, ನೀವು ಯಾಕೆ ಅದಕ್ಕೆ ಬಲಹೀನತೆ ಯಾಕೆ ಹೊಂದಿಕೊಳ್ತೀರಿ? ದೇವ್ರ ಹತ್ರ ಬಂದ ಮೇಲೆನೆ ದೇವ್ರ ಗರ್ಭಫಲ ಕೊಟ್ಟು ಆ ಮಗುವನ್ನ ಕೊಟ್ಟಿರೋದು. ಹಲ್ಲೆಲೂಯಾ. ಬಂದ ಮೇಲೆನೆ ಕೊಟ್ಟಿರೋದಲ್ಲ, ನೀವು ಯಾಕೆ ಭಯ ಪಡ್ತೀರ ಅಂತೇಳಿ ಹೇಳಿದ ತಕ್ಷಣ ಅವಾಗ ಅಯ್ಯಮ್ಮ ಆ ಮಾತಿನ ಮೇಲೆ ನಂಬಿಕೆ ಇಟ್ಲೋ ಬಿಟ್ಲೋ ಗೊತ್ತಿಲ್ಲ, ನಾವು ಮಾತ್ರ ನಮ್ದು. ಯಾಕಂದ್ರೆ ನಮ್ ದೇವ್ರ ಕೈ ಬಿಡತ್ತ? ಅಲ್ಲನೇ ಅಲ್ಲ. ಹಲ್ಲೆಲೂಯಾ. ನಮ್ ದೇವ್ರ ಕೈ ಬಿಡತ್ತ? ಅಲ್ಲನೇ ಅಲ್ಲ. ಅವ್ರು ನಂಬಲಾರ್ದಿದ್ರು ಕೂಡ ನಮ್ಮ ನಂಬಿಕೆ ಮೇಲೆ ಆದ್ರೂ ಆತನ ಏನ್ ಮಾಡ್ತಾನೆ? ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವಾಗ ಪ್ರಾರ್ಥನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಗಳು ಹಂಗೆ ಒಟ್ಟ ನಡೆಯಕ್ಕೆ ಆಗಲ್ಲ, ಏನೋ ಆಗಿದೆ ಪ್ರಾಬ್ಲಮ್ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಡಾಕ್ಟರ್ ಹಂಗೆ ಹೇಳಿದಾರ್ರಿ, ಮುಂದೆ ಕಾಲು ಬರ್ತಾವೋ ಇಲ್ಲೋ ಅದು ಇದು ಅಂತೇಳಿ ಎಲ್ಲ ಹೇಳ್ತಾ ಇದ್ಲು. ಅದು ಇದು ಒಂದು ಬರುತ್ತಲ್ಲ ಚಿಕ್ಕ ಮಕ್ಕಳದು ಚೇರ್ ಟೈಪ್ ಇರುತ್ತಲ್ಲ, ವೀಲ್ಸ್ ಇರ್ತಾವಲ್ಲ ಗಾಲಿ, ಅದನ್ನ ಹಾಕಿದ್ರು ಕೂಡ ಹಾಗೆ ಹಿಂಗ ಹಾಕೋದು ಮತ್ತೆ ಹಿಂಗ್ ಬಿದ್ಬಿಡ್ತಿದ್ಲ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಮೊನ್ನೆ ಕ್ಯಾರಲ್ಸಿಗೆ ಹೋಗಿದ್ವಿ, ಅದ್ರ ಬಗ್ಗೆ ಸಮಸ್ಯೆ ಹೇಳ್ತಾ ಇದ್ಲು. ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಳೆ, ಏನ್ರಿ ಅಮ್ಮ ಮತ್ತೆ ನಿಮ್ಮ ಮಗಳು ನಡೆದಾಡ್ತಾ ಇದ್ದಾಳ ಅಂತ ಹೇಳಿದ್ರೆ, ಎಲ್ಲ ಕಡೆಗೆ ಹೋಗಿ ಬರ್ತಾ ಇದ್ದಾಳ, ಎಲ್ಲಮ್ಮವ್ರ ಮನೆ ಹತ್ರವರೆಗೂ ಕೂಡ ಹೋಗಿ ಆಟ ಆಡಿ ಬರ್ತಾ ಇದ್ದಾಳ ಅಂತ ಹೇಳಿದ್ರು. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿರುವಾಗ, ಅಂಬೆಗಾಲು ಇಡುವಾಗ ನಾವೇನ್ ಮಾಡ್ತೀವಿ, ಕೆಲವು ಸಾರಿ ಬೆಳಿತೀವಿ. ಈ ಲೋಟನ ಕುಟುಂಬದವರು ಅಬ್ರಾಹ್ಮನ ಸಂಗಡಿ ಇದ್ದಾಗ ಐಶ್ವರ್ಯ ಬಂತು, ಅಬ್ರಾಹ್ಮನ ಸಂಗಡಿ ಇದ್ದಾಗ ಸಮಾಧಾನ ಬಂತು, ಅಬ್ರಾಹ್ಮನ ಸಂಗಡಿ ಇದ್ದಾಗ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತಾ ಇದ್ವು. ಆದ್ರೆ ಲೋಟನು ಆ ಸ್ನೇಹತ್ವವನ್ನ, ಆ ಸಹವಾಸವನ್ನ ಏನ್ ಮಾಡ್ತಾ ಇದ್ದಾನೆ? ದೂರ ಮಾಡ್ಕೊಳ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ, ಅಬ್ರಾಹ್ಮನು ಅಲ್ಲಿ ಗುಡಾರ ಹಾಕಿಕೊಂಡು ಕೊನೆಯದಾಗಿ ಎಲ್ಲಿಗೆ ಬಂದಂತೆ? ಸೊದೋಮಿಗೆ ಬಂದ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸೊದೋಮಿನವರು ದುಷ್ಟರು, ದೇವರಿಗೆ ಬಹಳ ಪಾಪಿಗಳು ಆಗಿದ್ರು, ಬಹಳ ದುಷ್ಟರಾಗಿದ್ರಂತೆ ದೇವರಿಗೆ. ಅವರು ಯಾರು? ಸೊದೋಮಿನಲ್ಲಿ ವಾಸ ಮಾಡುವಂತ ಜನರು. ಯಾಕೆ ದುಷ್ಟರಾಗಿದ್ರಂದ್ರೆ, ಅವ್ರು ಮೊದಲನೇದಾಗಿ ವಿಗ್ರಹಾರಾಧನೆ ಮಾಡುವಂತವ್ರು, ಎರಡನೇದಾಗಿ ಗಂಡು ಮಕ್ಕಳನ್ನೇ ಮದುವೆ ಮಾಡಿಕೊಳ್ಳುವಂಥದ್ದು, ಹೆಣ್ಮಕ್ಳನ್ನೇ ಮದುವೆ ಮಾಡಿಕೊಳ್ಳುವಂಥದ್ದು. ಈಗ ಭಾರತ ದೇಶಕ್ಕೂ ಕಾಲಿಟ್ಟದು. ಹಲ್ಲೆಲೂಯಾ. ಆ ಸಂಸ್ಕೃತಿಯನ್ನ ಹೊಂದಿದಂತವರು ಪ್ರಿಯರು ಯಾರು? ಈ ಸೊದೋಮಿನವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ ಕಾರಣಕ್ಕಾಗಿ ದೇವ್ರು ಏನ್ ಮಾಡಿದ, ಬಹಳ ಕೋಪ ಇಟ್ಕೊಂಡು ಆ ಪಟ್ಟಣವನ್ನೇ ನಾಶ ಮಾಡ್ಬೇಕಂತ ಕುಂತ್ಕೊಂಡ್ರೆ, ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಆ ಪಟ್ಟಣದ ಕಡೆಗೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನೋಡೋದಕ್ಕೆ ಅದು ಏನ್ ಕಾಣ್ತಾ ಇದೆ? ಸಮೃದ್ಧಿ ಕಾಣ್ತಾ ಇದೆ. ಹಲ್ಲೆಲೂಯಾ. ಸಮೃದ್ಧಿ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಫಾಲ್ಟ್ ಇರುತ್ತೆ. ಹಲ್ಲೆಲೂಯಾ. ನೋಡಕ್ ಐಶ್ವರ್ಯವಂತರಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅದ್ರ ಹಿಂದ್ಗಡೆ ಏನೋ ಒಂದು ಶಾಪದ ಒಂದು ನೆರಳು ಇರುತ್ತೆ ಪ್ರಿಯರ. ದೇವರಿಂದ ಬರುವಂತ ಆಶೀರ್ವಾದ ಬೇರೆ, ಅಕ್ರಮ ಹಣ ಗಳಿಸಿ ಮಾಡುವಂತ ಆಶೀರ್ವಾದನೇ ಬೇರೆ. ಅದರ ಸಲ ವಾಕ್ಯ ಹೇಳುತ್ತೆ, ದೇವರಿಂದ ಬಂದಿರತಕ್ಕಂತ ಹಣ ಏನ್ ಮಾಡುತ್ತೆ? ಕೊನೆಯವರೆಗೆ ಇರುತ್ತಂತೆ. ಅಕ್ರಮದಿಂದ ಗಳಿಸಿದವನು ಅವನು ಆ ಹಣ ಯಾರ ಪಾಲಾಗುತ್ತೋ ಯಾರಿಗೂ ಗೊತ್ತಾಗಲ್ಲ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಲೋಟನ ಕುಟುಂಬ ದೇವರಿಗೆ ಪ್ರಾಧಾನ್ಯತೆ ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅಂದ್ರೆ, 13ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ, 2-3ನೇ ವಾಕ್ಯ. ಆದಿಕಾಂಡ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಅಬ್ರಾಮ? ಬಂದು ದೇವರ ಹೆಸರನ್ನ ಹೇಳಿ ಯಜ್ಞವೇದಿಯಲ್ಲಿ ಸಮರ್ಪಣೆ ಮಾಡಿ ಏನ್ ಮಾಡ್ತಾ ಇದ್ದಾನೆ? ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಲೋಟ ಏನ್ ಮಾಡ್ತಾ ಇದ್ದಾನೆ? ಲೋಟ ಯಜ್ಞವೇದಿ ಕಟ್ಟಿದ್ನ, ಲೋಟನು ಕಟ್ಲಿಲ್ಲ. ಹಲ್ಲೆಲೂಯಾ. ಲೋಟನಿಗೆ ಐಶ್ವರ್ಯ ಮಾತ್ರ ಕಾಣಿಸ್ತಾ ಇದೆ. ಲೋಟನಿಗೆ ಐಶ್ವರ್ಯ ಹೆಂಗ್ ಬಂತು ಅಂತೇಳಿ ಗೊತ್ತಾಗ್ತಾ ಇಲ್ಲ.
ಯಾರ ಸಹವಾಸದಿಂದ ಆ ಐಶ್ವರ್ಯ ನಾನು ಹೊಂದಿಕೊಂಡೆ. ಒಂದು ವೇಳೆ ಅಬ್ರಹಾಮನ ಸಂಗಡ ಬರಲಾರದೆ ಇದ್ದಿದ್ರೆ ನಾನು ಕೂಡ ಎಲ್ಲಿರ್ತಾ ಇದ್ದೆ? ಆ ಬೊಂಬೆಗಳು ಮಾಡ್ಕೊಂತ ಅಲ್ಲೇ ನಮ್ಮ ತಾತ ಮನೆಗೆ ನಾನು ಇರ್ತಾ ಇದ್ದೆ. ಆದರೆ ಇಷ್ಟೆಲ್ಲ ನಾನು ಸಮೃದ್ಧಿ ಹೊಂದಿಕೊಳ್ಳೋದಕ್ಕೆ ಕಾರಣ ಯಾರು? ಅಬ್ರಹಾಮ. ಅಬ್ರಹಾಮ ಅಂದ್ರೆ ಯಾರು? ಆ ದೇವರು ಕರೆದಂತ ಒಬ್ಬ ವ್ಯಕ್ತಿ. ದೇವರೇ ಸಮೃದ್ಧಿಯನ್ನ ಕೊಟ್ಟ ಅಂತೇಳಿ ಯಾರು ನೆನೆಸ್ತಾ ಇಲ್ಲ ಪ್ರಿಯರೇ? ಈ ಲೋಟನ್ ನೆನೆಸ್ತಾ ಇಲ್ಲ. ಆ ಊರನ್ನ ನೋಡಿ 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 ಕಪ್ಪೆ ಹೆಂಗ ಏನಾಯ್ತು? ತಣ್ಣೀರ್ನಾಗ ಹಾಕಿದಾಗ, ಸ್ಟವ್ ಹಚ್ಚಿದಾಗ ಸ್ಲೋ ಆಗಿ ಹೆಂಗ ಅದಕ್ಕೆ ಹೊಂದಿಕೊಂಡು ಇದ್ದು ಕೊನೆಯದಾಗಿ ಬಿಸಿ ಜಾಸ್ತಿ ಆದಾಗ ಸತ್ತೋಯ್ತು. ಅದರಂಗೆ ಅಬ್ರಹಾಮನು ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಯಾವುದಕ್ಕೆ? ಸೊದೋಮ ಗೋಮೋರ ಜನರ ಒಂದು ಲಕ್ಷಣಗಳಿಗೂ ಅಲ್ಲಿರ್ತಕ್ಕಂಥ ಪದ್ಧತಿಗಳಿಗೂ ಅದೆಲ್ಲವೂ ಏನ್ ಮಾಡ್ತಾ ಇದ್ದಾನೆ? ಅವನು ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಎರಡು ಮನಸ್ಸುಳ್ಳವರೇ ಎಷ್ಟು ಕಾಲ ನೀವು ಎರಡು ಮನಸ್ಸುಳ್ಳವರಾಗಿ ಇರ್ತೀರಾ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿ ಬಂದಾಗ ಇಲ್ಲಿ ಹೆಂಗಿರೋದು, ಮತ್ತೆ ಬೇರೆ ಕಡೆ ಹೋದಾಗ ಬೇರೆ ಕಡೆ ಹಂಗೆ ಜೀವಿಸುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ, ದೇವರಿಗೆ ಯಜ್ಞವೇದಿಯನ್ನ ಕಟ್ತಾ ಇಲ್ಲ. ಯಾರು? ಲೋಟ ಮತ್ತು ಲೋಟನ ಹೆಂಡತಿ ಮತ್ತು ಕುಟುಂಬದವರು ಯಾರು ಕೂಡ ಏನ್ ಮಾಡ್ತಾ ಇಲ್ಲ? ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಚಿಕ್ಕ ಮಕ್ಕಳು ಕಲೆಕ್ಟ್ ಮಾಡ್ಬಿಡ್ದು ಹಿಂದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ, ಮೊದಲನೇದಾಗಿ ಏನ್ ನೋಡಿದ್ವಿ ನಾವು? ಅಬ್ರಹಾಮನ ಸ್ನೇಹ ಬೇಡ ಅಂತೇಳಿ ಅಬ್ರಹಾಮನಿಂದ ದೂರ ಆದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದೀವಿ ಏನು? ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇಲ್ಲ. ಯಾರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನೆ? ಈ ಲೋಕದ ಐಶ್ವರ್ಯಕ್ಕೆ, ಈ ಲೋಕದ ಒಂದು ನೀರಾವರಿ ಒಂದು ಕ್ಷೇತ್ರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ ಹೊರತಾಗಿ ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇಲ್ಲ. ಮೂರನೇದಾಗಿ ನೋಡೋಣ ಈ ಸಮಯದಲ್ಲಿ. ವಾಕ್ಯ ತೆಗಿರಿ. ಹಲ್ಲೆಲೂಯಾ. ಓದಿ ಒಂದ್ಸರಿ 13ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ ಓದ್ರಿ. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ ಮೊದಲು 3 ವಾಕ್ಯಗಳು. ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಿನಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನ ತೊಳೆದುಕೊಳ್ಳಿರಿ. ಬೆಳಗ್ಗೆ ನಿಮ್ಮ ಮಾರ್ಗ ಹಿಡಿದುಕೊಂಡು ಹೋಗಬಹುದು ಅಂದನು. ಅವರು ಆಗಲ್ಲ, ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಕಂಟಿನ್ಯೂ ಓದ್ರಿ 3ನೇ ವಚನದವರೆಗೂ. ಅವರು ಮನೆಗೆ ಬಂದಾಗ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನ ಮಾಡಿಸಲು ಅವರು ಊಟ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನೋಡ್ತಾ ಇದ್ದೇವೆ, ಮೂರನೇದಾಗಿ ಆತಿಥ್ಯವನ್ನು ಕೊಡ್ತಾ ಇದ್ದಾನೆ ಲೋಟನ ಕುಟುಂಬದವರು. ಯಾವ ಆತಿಥ್ಯ ಕೊಡ್ತಾ ಇದ್ದಾರೆ? ಲೋಪದಿಂದ ಕೂಡಿದಂತ ಆತಿಥ್ಯವನ್ನ ಲೋಟನ ಕುಟುಂಬದವರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಯಾವ ಆತಿಥ್ಯ? ಲೋಪ ಇದೆ ಆತಿಥ್ಯದಲ್ಲಿ. ಹಲ್ಲೆಲೂಯಾ. ಕರಿತಾ ಇದ್ದಾರೆ, ಬರ್ರಿ ಬರ್ರಿ ಅಂತೇಳಿ. ಎಲ್ಲಿ ನಿಂತ್ಕೊಂಡಿದ್ದಾನೆ? ಎಲ್ಲಿ ಕೂತ್ಕೊಂಡಿದ್ದಾನೆ? ಅವಾಗ ಎಲ್ಲಿ ಕೂತ್ಕೊಂಡಿದ್ದಾನ? ಊರ ಬಾಗಿಲು. ಅಂದ್ರೆ ಯಾವ ಬಾಗಿಲ್ರಿ? ಅಗಸಿ ಬಾಗಿಲು ಅಂತೀವಲ್ಲ ನಾವು. ಅಗಸಿ ಬಾಗಿಲಿನಾಗ ಕುಂತ್ಕೊಂಡ. ಅಗಸಿ ಬಾಗಿಲಿನಾಗ ಯಾರು ಕುಂತ್ಕೊಂಡಿರ್ತಾರೆ ಜಾಸ್ತಿ? ಅವ್ರ ಮನೆ ಇವ್ರ ಮನೆ ಸುದ್ದಿ ಹೇಳೋರು, ಅವ್ರ ಮನೆ ಇವ್ರ ಮನೆ ಬಗ್ಗೆ ಹೇಳಿಕೆ ಹೇಳೋರು, ಅದು ಇದು ಮಾತಾಡೋರು, ಲೀಡರ್ಗಳಂತೇಳಿ ಅನಿಸ್ಕೊಂಡು ಅವರು ಇವ್ರ ಮನೆ ಒಡೆಯುವಂಥವ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಡಿಮೆ ಜನರ ಮನೆಯನ್ನ ದೋಚುವಂಥವರು, ಕೆಟ್ಟದಾಗಿರ್ತಕ್ಕಂಥ ರೀತಿಯಲ್ಲಿ ಜನರನ್ನು ಉಪಯೋಗ ಮಾಡುವಂಥವ್ರು ಎಲ್ಲರೂ ಕುಂತ್ಕೊಂಡಿದಾರ. ಅವ್ರ ಮಧ್ಯದಲ್ಲಿ ಯಾರು ಕೂತ್ಕೊಂಡಿದ್ದಾನೆ? ಲೋಟ ಕುಂತ್ಕೊಂಡಿದ್ದಾನೆ. ಕೂತ್ಕೊಂಡಿದ್ದಾನೆ ಸರಿನೇ. ಆದ್ರೆ ವಾಕ್ಯ ಹೇಳುತ್ತೆ ಏನಂತ ಹೇಳಿ? ಯಾವನ್ನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಅಲ್ಲಿ ಯಾರು ಕೂಡ ಧರ್ಮವನ್ನ ಅಂದ್ರೆ ದೇವರನ್ನ ನಂಬುವಂಥವ್ರು ಅಲ್ಲ, ಧರ್ಮವನ್ನು ನಿಂದನೆ ಮಾಡುವಂಥವರ ಸಂಗಡದಲ್ಲಿ ಯಾರು ಕೂತ್ಕೊಂಡಿದ್ದಾರೆ?
ಲೋಟನು ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಆದರೂ ಸ್ವಲ್ಪ ಇದೆ ಅಲ್ಲ ಟಚ್, ಯಾರ್ದು? ಅಬ್ರಾಹ್ಮನ ಸಂಗಡ ಇದ್ದಾಗ. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ತಾ ಇದ್ದಾನಂದ್ರೆ, ಇಬ್ರು ದೂತರು ಬರ್ತಾ ಇದ್ದಾರೆ. ಆ ದೂತರನ್ನು ನೋಡಿ, ಅವರು ಪ್ರಕಾಶಮಾನವಾಗಿರ್ತಕ್ಕಂಥ ವಸ್ತ್ರಗಳನ್ನ, ಮುಖವನ್ನ ನೋಡಿ ಅವರನ್ನ ಆಹ್ವಾನ ಮಾಡ್ತಾ ಇದ್ದಾನೆ ತನ್ನ ಮನೆಗೆ. ಯಾರು? ಅಬ್ರಾಹ್ಮನ ತಮ್ಮನ ಮಗನಾಗಿರುವಂತ ಲೋಟ. ಸ್ವಾಮಿಗಳೇ, ನನ್ನ ಮನೆಗೆ ಬನ್ರಿ, ನಮ್ಮ ಮನೆ ದಾಟಿ ನೀವು ಹೋಗ್ಬಾರ್ದು, ಇವತ್ತು ನಮ್ಮ ಮನೆಯಲ್ಲಿ ನೀವು ಇಳ್ಕೊಳ್ಳಬೇಕು ಅಂತ ಹೇಳಿದ. ಹಲ್ಲೆಲೂಯಾ. ಒಳ್ಳೆಯದೇ. ಹೇಳಿದ ಸಂದರ್ಭದಲ್ಲಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಏನ್ ಮಾಡಿಸ್ತಾ ಇದ್ದಾನೆ? ಹುಳಿ ಇಲ್ಲದ ರೊಟ್ಟಿಗಳನ್ನ ಮತ್ತೆ ಔತಣವನ್ನ ಮಾಡಿಸಿದ. ಹುಳಿ ಇಲ್ಲದ ರೊಟ್ಟಿಗಳ ಮೂಲಕವಾಗಿ ಔತಣವನ್ನ ಮಾಡಿಸಿದ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ಏನಂತ ಹೇಳಿ, ದೇವರಿಗೆ ಯಜ್ಞವನ್ನು ಕೊಡಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯಜ್ಞದ ಕುರಿತಾಗಿ ನಮಗೆ ಒಂದೇ ಯಜ್ಞ ಇರೋದು. ಯಾರು? ಯೇಸು ಕ್ರಿಸ್ತನೇ ನಮ್ಮ ಯಜ್ಞ. ಹಲ್ಲೆಲೂಯಾ. ಆತನೇ ಎಲ್ಲರ ಪಾಪಗಳಿಗಾಗಿ ಬಲಿಯಾಗಿರ್ತಕ್ಕಂಥ ಪಾವನ ಮೂರ್ತಿ, ಆತೊಬ್ಬಾತನೇ. ಹಲ್ಲೆಲೂಯಾ. ಮತ್ತೆ ಯಾವ ಯಜ್ಞಗಳು ನಮಗಾಗಿ ಬೇಕಾಗಿಲ್ಲ. ಯಾವ ಕೋಣ ಕಟ್ ಮಾಡೋದು ಬೇಕಾಗಿಲ್ಲ, ಹಸು ಕಟ್ ಮಾಡೋದು ಬೇಕಾಗಿಲ್ಲ, ಪಾರಿವಾಳ ಮತ್ತೆ ಇನ್ನೊಂದು ಯಾವ ಬರ್ತಾವ, ಪಾರಿವಾಳ ಟೈಪ್ ಇರ್ತಾವಲ್ಲ, ಬೆಳುವಕ್ಕೆ, ಬೆಳುವಕ್ಕಿಗಳು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಪ್ರಾಣಿ ಪಕ್ಷಿಯ ರಕ್ತಗಳು ಬೇಕಾಗಿಲ್ಲ. ಯಾಕಂದ್ರೆ ಆಗಬೇಕಾದ ಯಜ್ಞ ಆಗೋಗ್ಬಿಡ್ತು 2000 ವರ್ಷಗಳ ಹಿಂದೆ. ಹಲ್ಲೆಲೂಯಾ. ಕೆಲವು ಜನ ದೇವ್ರು ಮಾಡ್ತೀವಿ ಅಂತಾರಲ್ರಿ, ಎದ್ರ ಸಲುವಾಗಿ ಮಾಡ್ತಾರೆ ಹೇಳ್ರಿ? ಅಲ್ಲಿ ಎದ್ರ ಸಲುವಾಗಿ ಮಾಡ್ತಾರೆ? ಇಷ್ಟು ದಿನ ಮಾಡ್ಕೊಂಡ್ ಬಂದಿದ್ದು ಎಲ್ಲ ಕಳ್ಕೊಬೇಕಂತೇಳಿ ಹಿನ್ನೆಲೆ ಅದೇ ಇರೋದು. ಅವ್ರು ಎದಕ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕೆಲವು ಜನರಿಗೆ ಏನ್ ಮಾಡ್ತಾರೆ, ಇಷ್ಟು ದಿನ ಏನೇನು ಮಾಡ್ಕೊಂಡ್ ಬಂದಾರಲ್ಲ, ಕೆಲವು ಜನ ವರ್ಷಕ್ಕೊಂದ್ಸರಿ ಮುಳುಗರು ಇರ್ತಾರೆ. ಹಲ್ಲೆಲೂಯಾ. ವರ್ಷಕ್ಕೊಂದ್ಸರಿ ದೇವ್ರು ಮಾಡೋರು ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನಮಗಾಗಿ ಯಜ್ಞವಾದಾತನು ಒಬ್ಬಾತನ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ. ಯಾರು ಆ ಯಜ್ಞವನ್ನ ನಂಬುತ್ತಾರೋ, ವಿಶ್ವಾಸ ಇಡ್ತಾರೋ, ನನಗಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾನಂತೇಳಿ, ಅವರು ಪುನಃ ಬೇರೆ ಯಜ್ಞಗಳು ಮಾಡುವುದ ಅವಶ್ಯಕತೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಲೋಪದಿಂದ ಕೂಡಿದಂತ ಆತಿಥ್ಯವನ್ನು ಕೊಡ್ತಾ ಇದ್ದಾನೆ. ಯಾರು? ಲೋಟ. ಹಲ್ಲೆಲೂಯಾ. ಏನ್ ಲೋಪ ಇದೆ? ಹಳೆ ಒಡಂಬಡಿಕೆ ಎಲ್ಲ ನೋಡ್ರಿ ಏನಂತ ಹೇಳ್ತಾ ಇದೆ, ಯಜ್ಞ ಅರ್ಪಣೆ ಮಾಡಬೇಕಾದ್ರೆ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಅವರ್ ಇಂಡಿಯಾ, ನಮ್ಮ ಭಾರತ ದೇಶ ಒಳಗೊಂಡು ಕೂಡ ಯಜ್ಞಕ್ಕಾಗಿ ಏನ್ ಮಾಡ್ತಾರೆ? ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಹಲ್ಲೆಲೂಯಾ. ಅದರಂಗೆ ಬಲಿ ಕೊಡಬೇಕಾದ್ರೆ ಅಬ್ರಹಾಮನ 18ನೇ ಅಧ್ಯಾಯ ನೀವು ನೋಡಿದ್ರೆ, 18ನೇ ಅಧ್ಯಾಯದಲ್ಲಿ ಮಮ್ರೆ ತೋಪಿನ ಬಳಿಯಲ್ಲಿ ಇವ್ರು ಇರಬೇಕಾದ್ರೆ ತಂದೆ ಕುಮಾರ ಪರಿಶುದ್ಧಾತ್ಮ ದೇವರು ಪ್ರತ್ಯಕ್ಷನಾಗಿ ಆ ಸ್ಥಳಕ್ಕೆ ಬಂದಿರುವಾಗ, ಅಬ್ರಹಾಮನವ್ರು ಇನ್ನ ದೂರದಲ್ಲಿರುವಾಗ ಏನ್ ಮಾಡ್ತಾ ಇದ್ದಾನೆ? ಅಬ್ರಾಮ ಕುಂತ್ಕೊಂಡು ಅಬ್ರಾಮ್ ಏನ್ ಮಾಡ್ತಾ ಇದ್ದಾನೆ? ಒಡೆ 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 ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರನ್ನ ಎದುರುಗೊಳ್ಳೋದಕ್ಕೆ? ಅರ್ಥ ಆಗ್ತಾ ಇಲ್ಲ ನಿಮ್ಗೆ ವಾಕ್ಯ? ಹಲ್ಲೆಲೂಯಾ. ಯಾರನ್ನ ಎದುರುಗೊಳ್ಳೋದಕ್ಕೆ ಹೋಗ್ತಾ ಇದ್ದಾನೆ? ದೇವರು ಏನ್ ಮಾಡಿದಾನೆ? ತ್ರಿಯೇಕ ದೇವರು 3 ವ್ಯಕ್ತಿಗಳಾಗಿ ಅಲ್ಲಿ ಪ್ರತ್ಯಕ್ಷನಾಗಿದ್ದಾರೆ. ಹಲ್ಲೆಲೂಯಾ. ಎದುರುಗೊಳ್ಳೋದಕ್ಕೆ ಹೋದ ಸಂದರ್ಭದಲ್ಲಿ ಅಬ್ರಾಮ್ ಏನ್ ಮಾಡಿದಾನೆ? ಅವ್ರನ್ನ ನೋಡಿ ಮಮ್ರೆ ತೋಪಿನ ಬಳಿಯಲ್ಲಿ ಇರ್ತಕ್ಕಂಥ ಅಬ್ರಾಮ್ ಓಡಿ ಹೋಗಿ ಅವ್ರನ್ನ ಎದುರುಗೊಂಡು ಏನ್ ಮಾಡ್ತಾ ಇದ್ದಾನೆ? ನಮ್ಮ ಮನೆಗೆ ನೀವು ಬರಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ಪ್ರಿಯ. ಹಲ್ಲೆಲೂಯಾ. ಕರೆದ ತಕ್ಷಣ ಇಲ್ಲಿ ಕೂತ್ಕೊಳ್ರಿ, ನೀರು ಕೊಟ್ಟ ಮೇಲೆ ಸ್ಟ್ರೇಟ್ ಆಗಿ ಎಲ್ಲಿ ಹೋಗ್ತಾ ಇದ್ದಾನೆ? ಅವಂತಕ್ಕೆ ಹೋಗ್ತಾ ಇದ್ದಾನೆ. ಯಾರು ಅವು ಅಂದ್ರೆ? ಸಾರಾಳ ಹತ್ರ ಹೋಗ್ತಾ ಇದ್ದಾನೆ. ಸಾರಾಳ ಹತ್ರ ಹೋಗಿ ಏನ್ ಹೇಳ್ತಾ ಇದ್ದಾನೆ? ಒಳ್ಳೆ ರೀತಿಯಾಗಿ ರೊಟ್ಟಿಗಳನ್ನು ನೀನು ಸಿದ್ಧ ಮಾಡು. ಹಲ್ಲೆಲೂಯಾ. ರೊಟ್ಟಿಗಳನ್ನು ನೀನು ಸಿದ್ಧ ಮಾಡು. ಅಷ್ಟು ಮಾತ್ರ ಅಲ್ಲದೆ ನಾನೇನ್ ಮಾಡ್ತೀನಿ, ಹೋಗಿ ಒಳ್ಳೆ ಎಳೆ ಕರುಗಳನ್ನು ತಗೊಂಡ್ಬಂದು ನಾ ಏನ್ ಮಾಡ್ತೀನಿ, ಚೆನ್ನಾಗಿ ಆಹಾರ ಸಿದ್ಧ ಮಾಡ್ತೀನಿ. ಆಗಿನ ಕಾಲದಾಗ ಎಲ್ಲ ಬರೀ ಏನಿರ್ತಿತ್ತು? ನಾನ್ ವೆಜ್ಜೆ ಎಲ್ಲರೂ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ಕೂಡ ಕೆಲವೊಬ್ರು ನಾನ್ ವೆಜ್ ಏನ್ ಮಾಡ್ತಾರೆ? ತಿಂತಾರೆ, ಆದ್ರೆ ಏನ್ ಮಾಡಲ್ಲ ಅವರು? ತೋರಿಸ್ಕೊಳ್ಳಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಒಳ್ಳೆ ರೀತಿಯಾಗಿ ಆತಿಥ್ಯವನ್ನ ಕೊಟ್ಟ. ಯಾರು? ಅಬ್ರಹಾಮ ಆತಿಥ್ಯ ಕೊಡಬೇಕಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ ಹೆಂಗ್ ಮಾಡಿದಂತ, ಓಡಿ ಹೋಗಿ ಎದುರುಗೊಂಡ ಅಬ್ರಹಾಮ. ಹಲ್ಲೆಲೂಯಾ. ಆದ್ರೆ ಲೋಟ ಏನ್ ಮಾಡ್ಯಾನ? ಕುಂತಲ್ಲೇ ಕುಂತಾನ. ಅವ್ರು ಬರೋವ್ರಿಗೆ ಕುಂತ ಬರಲಿ ಇವ್ರು ಯಾರಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಕ್ತಿ ಭಾವಗಳು ಇಲ್ಲ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಮನೆಗಳಿಗೆ ಹೋದಾಗ ಇನ್ನು ಅವಾಗೇ ಇದು ಮಾಡ್ತಾ ಇರ್ತಾರೆ. ಕರೆದು ಎಷ್ಟೊತ್ತು ಆಗಿರುತ್ತ, ಯಾವಾಗೋ ಕರೆದಿರ್ತಾರೆ ಅಯ್ಯರ್ನ. ಹೋದ್ಮೇಲೆ ಅಯ್ಯರ್ ಬರ್ತಾರೋ ಇಲ್ಲ, ಕರೆಯೋಣ ಒಂದ್ಸರಿ. ಹಲ್ಲೆಲೂಯಾ. ಕ್ಯಾರಲ್ಸ್ದಲ್ಲ, ಬೇರೆ ಸಂದರ್ಭ. ಕ್ಯಾರಲ್ ಸಂದರ್ಭದಾಗಂತೂ ಸಮಯ ಇರಲ್ಲ, ನಮಗೂ ಸಮಯ ಇರಲ್ಲ, ನಿಮಗೂ ಸಮಯ ಇರಲ್ಲ.
ಅದರ ಸಲುವಾಗಿ ಅವತ್ತೇನಾಗುತ್ತಾ ರಾತ್ರಿ ಊಟ ಅಷ್ಟೇ ಚೆನ್ನಾಗಿ ಮಾಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ, ಅಬ್ರಹಾಮನು ಏನ್ ಮಾಡಿದ, ಆತಿಥ್ಯ ಕೊಟ್ಟ, ಒಳ್ಳೆಯ ಆತಿಥ್ಯವನ್ನು ಕೊಟ್ಟ. ಲೋಟನು ಕೂಡ ಆತಿಥ್ಯ ಕೊಟ್ಟ. ಎಂತ ಆತಿಥ್ಯ? ಲೋಪದಿಂದ ಕೂಡಿದಂತ ಒಂದು ಆತಿಥ್ಯ. ಆ ಆತಿಥ್ಯದಲ್ಲಿ ಭಯ ಭಕ್ತಿ ಇಲ್ಲ, ಶ್ರದ್ಧೆ ವಿನಯತೆ ಇಲ್ಲ. ಹೆಂಗೋ ಬರಂಗ್ ಬರ್ತಾರೆ. ಕರೆಯೋಣ ಒಂದ್ಸರಿ, ಏನಂತಾರಲ್ರಿ, ಹಾಕೋಣ. ಸಿದ್ರ ಬೀಳ್ಲಿ, ಇಲ್ಲಾಂದ್ರೆ ಇಲ್ಲ, ಬಂದ್ರು ಬರ್ಲಿಕ್ರೆ ಇಲ್ಲ, ಅವ್ರು ಬಂದ್ರೆ ನಮ್ಗೇನು ಏನಾದ್ರು ಆಗದ ಅದನ್ನು ಅಂತೇಳಿ ಮಾತಾಡಿರ್ತಾರೆ ಕೆಲವೊಬ್ರು ವಿಶ್ವಾಸಿಗಳು. ಅಲ್ಲೆಲ್ಲ ವಾಕ್ಯ ಹೇಳ್ತಾ ಇದೆ. ಕರೆದ ತಕ್ಷಣ ಮತ್ತೆ ಬೇಡಿಕೊಂಡ ಪ್ರೇಯರೆ, ಬೇಡಿಕೊಂಡ ತಕ್ಷಣ ಬಂದ್ರು. ದೂತರು ಬಂದಾಗ ಅಲ್ಲಿ ಅಂದ್ರೆ ಏನ್ ಮಾಡ್ತಾ ಇದ್ರು, ಅವ್ರಿಗೆ ಉಳಿ ಇಲ್ಲದ ರೊಟ್ಟಿಗಳನ್ನ ಮಾಡಿ ಜಸ್ಟ್ ಔತಣ ಮಾಡಿ ಏನ್ ಮಾಡಿದ್ರು, ಕಳಿಸಿಬಿಟ್ಟ. ಏನ್ ಹೇಳ್ತಾ ಇದೆ ಅಲ್ಲಿ ವಾಕ್ಯ? ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಯಜ್ಞ ಆಗಬೇಕು. ದೇವ್ರು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಯಜ್ಞ ಆಗಬೇಕು. ಯಜ್ಞ ಅಂದ್ರೆ ಏನು? ಯಾವುದಕ್ಕೆ ಸಾದೃಶ್ಯ? ಪ್ರಾಣಿಯ ರಕ್ತ ಹರಿಸಲ್ಪಡಬೇಕು, ಮಾಂಸದ ಭೋಜನ ಆಗ್ಲೇಬೇಕು ಹಳೆ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ. ಆದ್ರೆ ಲೋಟನು ಲೋಪದಿಂದ ಕೂಡಿದಂತ ಆತಿಥ್ಯವನ್ನ ಕೊಟ್ಟ ಪ್ರೇಯರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಲೋಟನ ಆತಿಥ್ಯ ಹೆಂಗಿತ್ತು? ಲೋಪದಿಂದ ಕೂಡಿದಾಗಿತ್ತು. ಅಬ್ರಹಾಮನ ಆತಿಥ್ಯ ಹೆಂಗಿತ್ತು? ಶ್ರೇಷ್ಠವಾಗಿರುವಂತ ಆತಿಥ್ಯವನ್ನ ಕೊಟ್ಟ. ಯಾರು? ಅಬ್ರಹಾಮ ಮೂರನೇದಾಗಿ. ಹಲ್ಲೆಲೂಯಾ.